ಫ್ರೆಂಡ್ಸ್, ಸೊ ನಾವಿವಾಗ 3 ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನಿಮಗೆ ಈ 3 ಚಾಪ್ಟರ್ಸಲ್ಲಿ ಏನು ಕೂಡ ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಯೂಟ್ಯೂಬಲ್ಲಿ ತುಂಬ ಚಾನಲ್ಗಳಿದೆ ಸ್ಟ್ಯಾಟಿಸ್ಟಿಕ್ಸ್ದು. ಸೊ ಆ ಕಾನ್ಸೆಪ್ಟನ್ನ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದರೆ ನಿಮಗೆ ತುಂಬ ವೀಡಿಯೋಗಳು ಸಿಗುತ್ತೆ. ಸೊ ನಾನು ಹೇಳಿದ್ರಲ್ಲಿ ಯಾವುದಾದ್ರೂ ಅರ್ಥ ಆಗಲಿಲ್ಲ ಅಂದರೆ ನೀವು ಅದರಲ್ಲಿ ಕೂಡ ನೋಡ್ಕೋಬಹುದು. ಸೊ ಮತ್ತು 3 ಚಾಪ್ಟರ್ದು ಎಲ್ಲ ಎಕ್ಸಸೈಸಸನ್ನು ಸಾಲ್ವ್ ಮಾಡಿ. ಮತ್ತು ಫೈನಲ್ ಎಕ್ಸಾಮಲ್ಲಿ ಅಂದರೆ ಫೈನಲ್ ಇಯರ್ ಕ್ವಶನ್ ಪೇಪರಲ್ಲಿ ಏನೇನಿರುತ್ತಲ್ವ ಅದನ್ನೆಲ್ಲ ಕೂಡ ನೀವು ಸಾಲ್ವ್ ಮಾಡಿ. ಆ ಕ್ವಶನ್ ಪೇಪರಲ್ಲಿ 3 ಚಾಪ್ಟರ್ಸ್ ಮೇಲೆ ಏನೇನಿದೆ ಎಲ್ಲನೂ ಸಾಲ್ವ್ ಮಾಡಿ. ಸೊ ಇವಾಗ 4th ಯೂನಿಟ್ ಹೋಗೋಣ. 4th ಯೂನಿಟ್ಟು ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಅಂತ. ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಆರ್ ಸಮ್ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಆಫ್ ಎಸ್ಟಿಮೇಷನ್. ಸೊ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಅಂದರೆ ಇದು ಒಂದೆರಡು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಅಂತ ಟು ಎಸ್ಟಿಮೇಟ್. ಅಂದರೆ ಇವಾಗ ಈ ಇಯರ್ನಲ್ಲಿ ಏನೇ ಒಂದು ತೊಗೊಳ್ಳಿ, ಅಂದರೆ ಪ್ರೊಡಕ್ಷನ್ ತೊಗೊಳ್ಳಿ ಅಥವಾ ಸೇಲ್ಸ್ ತೊಗೊಳ್ಳಿ, ಈ ಇಯರಲ್ಲಿ ಇಷ್ಟಿದೆ, ನೆಕ್ಸ್ಟ್ ಇಯರಲ್ಲಿ ಎಷ್ಟಾಗಬಹುದು ಅಂತ ನಾವು ಎಸ್ಟಿಮೇಟ್ ಮಾಡ್ಬೋದು. ಅಥವಾ ಈ ಇಯರಲ್ಲಿ ಇಷ್ಟಿತ್ತು, ಪ್ರೀವಿಯಸ್ ಇಯರಲ್ಲಿ ಎಷ್ಟಿತ್ತು, ಹೀಗೆ ಎಸ್ಟಿಮೇಟ್ ಮಾಡೋಕ್ಕೋಸ್ಕರ ಇವೆರಡು ಟೆಕ್ನಿಕ್ ಇದೆ. ಇವೆರಡು ಟೆಕ್ನಿಕ್ನ ನಾವು ಯೂಸ್ ಮಾಡಿಕೊಂಡು ಎಸ್ಟಿಮೇಟ್ ಮಾಡ್ಬೋದು. Consider two interdependent variables x and y, where x being an independent variable and y being a dependent variable. ಸೊ ಇವಾಗ ಎರಡು ವೇರಿಯೇಬಲ್ ತಗೊಳ್ಳಿ, ಎಕ್ಸ್ ಆ್ಯಂಡ್ ವಾಯ್ ಅಂತ. ಎಕ್ಸ್ ಏನು ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ವಾಯ್ ಈಸ್ ಅ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಇಂಡಿಪೆಂಡೆಂಟ್ ಅಂದ್ರೇನು, ಅದರ ವ್ಯಾಲ್ಯೂ ಏನಾದರೂ ಇರಬಹುದು, ಅಂದರೆ ಅದು ಯಾರ ಮೇಲೂ ಡಿಪೆಂಡ್ ಇಲ್ಲ ಅಂತ. ಅದೇ ಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೂ ಅದರ ವ್ಯಾಲ್ಯೂ ಒಂದರ ಮೇಲೆ ಡಿಪೆಂಡ್ ಇದೆ. ಅಂದರೆ ವಾಯ್ ವ್ಯಾಲ್ಯೂ ಇವಾಗ ಎಕ್ಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಇದೆ. ಸೊ ವಾಯ್ ವ್ಯಾಲ್ಯೂ ಏನಾಗುತ್ತೆ, ವಾಯ್ ಅಂತಂದ್ರೆ ಏನು, ಡಿಪೆಂಡೆಂಟ್ ವೇರಿಯೇಬಲ್ ಅಂತ. ಅಂದರೆ ಇವಾಗ ಸಪೋಸ್ ಹೆಂಗೆ, ಇವಾಗ ಎಕ್ಸ್ 10 ಇತ್ತಂದರೆ ವಾಯ್ ಏನಿರಬೇಕು ಅದ್ರ ಡಬಲ್ ಇರಬೇಕು. ಹಾಗೆ ಇದೊಂದು ಎಕ್ಸಾಂಪಲ್ಲು, ಈ ಥರ ಅಲ್ಲ. ಇವಾಗ ಎಕ್ಸ್ 10 ಇದ್ದಾಗ ವಾಯ್ ಏನಾಗುತ್ತೆ 20 ಆಗುತ್ತೆ, ಅಂದರೆ 2 ಟೈಮ್ಸ್ ಆಫ್ ಎಕ್ಸ್ ಅಂತ. ಸೊ ವಾಯ್ 20 ಆಗುತ್ತಲ್ವಾ. ಅದೇ ಥರ ಎಕ್ಸ್ 20 ಆದರೆ ವಾಯ್ ಏನಾಗುತ್ತೆ 40 ಆಗುತ್ತೆ. ಹಾಗೆ ಎಕ್ಸ್ ವ್ಯಾಲ್ಯೂ ಮೇಲೆ ಏನಾಗುತ್ತೆ ವಾಯ್ ವ್ಯಾಲ್ಯೂ ಡಿಪೆಂಡ್ ಇದ್ದಾಗ ಸೊ ಅದು ಆ ವೇರಿಯೇಬಲ್ಗೆ ನಾವೇನಂತ ಹೇಳ್ತೇವೆ, ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳ್ತೇವೆ. ಸೊ ನಮ್ದು ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನಲ್ಲಿ ಎಕ್ಸ್ ಅನ್ನೋದು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ, ಮತ್ತು ವಾಯ್ ಅನ್ನೋದು ಇಟ್ಸ್ ಅ ಡಿಪೆಂಡೆಂಟ್ ವೇರಿಯೇಬಲ್ ಆನ್ ಎಕ್ಸ್ ಅಂತ. That is, variation in the value of x results in the variation in the value of y. ಸೊ ಎಕ್ಸಲ್ಲಿ ಏನಾದರೂ ವೇರಿಯೇಷನ್ಸ್ ಆಯ್ತಂತಂದರೆ ವಾಯ್ ವ್ಯಾಲ್ಯೂನು ಕೂಡ ಏನಾಗುತ್ತೆ, ವೇರಿಯೇಟ್ ಆಗುತ್ತೆ. ಅಂದರೆ ಇವಾಗ ಎಕ್ಸ್ 10 ಇದ್ದಾಗ ವಾಯ್ 20 ಇತ್ತು, ಅದೇ ಎಕ್ಸ್ 20 ಇದ್ದಾಗ ವಾಯ್ 40 ಆಯ್ತಲ್ವಾ. ಸೊ ಎಕ್ಸ್ ಹೆಂಗೆ ಚೇಂಜ್ ಆಗುತ್ತೆ ಹಾಗೆ ವಾಯ್ ಚೇಂಜ್ ಆಗುತ್ತೆ. ಅಂದರೆ ವೇರಿಯೇಷನ್ ಇನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಟ್ ರಿಸಲ್ಟ್ಸ್ ಇನ್ ದ ವೇರಿಯೇಷನ್ ಇನ್ ದ ವ್ಯಾಲ್ಯೂ ಆಫ್ ವೈ. Let x0, x1, x2 so on up to xn be the given values of x, and y0, y1, y2 so on up to yn be the corresponding values of y. ಸೊ ಇವಾಗ ನಾವು ಕ್ಯಾಪಿಟಲ್ ಎಕ್ಸ್ ಅಂತ ತಗೊಂಡ್ರೆ ಆ ಕ್ಯಾಪಿಟಲ್ ಎಕ್ಸಲ್ಲಿ ಬರ್ತಕ್ಕಂಥ ವ್ಯಾಲ್ಯೂ, ಅಂದರೆ ಇವಾಗ ಕ್ಯಾಪಿಟಲ್ ಎಕ್ಸ್ ಅನ್ನೋದು ಇಯರ್ಸ್ ಅಂತ ತಗೊಳ್ಳಿ. ಅಂದರೆ ಈಗ 1990, 95, 2000, 2005 ಹಿಂಗೆ ತಗೊಂಡ್ರೆ ಸೊ ಅದು ಕಂಪ್ಲೀಟ್ ಏನಾಗುತ್ತೆ ಕ್ಯಾಪಿಟಲ್ ಎಕ್ಸ್ ಇರುತ್ತೆ. ಅದರಲ್ಲಿರ್ತಕ್ಕಂಥ ಸ್ಮಾಲ್ ವ್ಯಾಲ್ಯೂಸ್ ಅಂದರೆ ಅವಾಗ ಡೇಟಾ ಇರುತ್ತಲ್ಲ, ಅಂದರೆ ಇವಾಗ ಎಕ್ಸ್ ವ್ಯಾಲ್ಯೂಸ್ ಅಂದರೆ 1995 ಆಯಿತು, 2000 ಆಯಿತು, 2005, 2010 ಇವೆಲ್ಲ ಏನು x0, x1, x2, x3 ಸೊ ಆನ್ ಅಪ್ ಟು xn ಅಂತ. ಅದೇ ಥರ ವಾಯ್ ಅಂತ ಅಂದರೆ ಇವಾಗ ಏನಾದರೂ ಅಂತೇಳಿದ್ರೆ ಪ್ರೊಡಕ್ಷನ್ನು, ಸೇಲ್ಸು ಏನಾದರೂ ಸೊ ಅದರದ್ದೆಲ್ಲ ವ್ಯಾಲ್ಯೂಸ್ ಏನಾಗುತ್ತೆ y0, y1, y2 ಸೊ ಆನ್ ಅಪ್ ಟು yn ಅಂತ. If we want to estimate y for any value of x between x0 and xn, it can be done by the technique of interpolation. ಸೊ ಅಂದರೆ ಇವಾಗ ಒಂದು ಸೀರೀಸ್ ಇರುತ್ತೆ, ಒಂದು ರೇಂಜ್ ಇರುತ್ತೆ. ಅಂದರೆ ಇವಾಗ 1990 to 2020 ತನಕ ಕೊಟ್ಟಿದ್ದಾರೆ ನಮ್ಗೆ ಅವ್ರ ಡೇಟಾನ, ಅಂದರೆ ಮಿಡಲ್ ಡೇಟಾ ಮಿಸ್ಸಿಂಗ್ ಇರುತ್ತೆ. ಸೊ 1990 ಮತ್ತು 2020 ಮಿಡಲ್ಲು ಯಾವುದಾದ್ರೂ ಒಂದು ಎಕ್ಸ್ ಇಯರ್ಗೆ ನೀವು ವ್ಯಾಲ್ಯೂ ಕಂಡು ಹಿಡಿಬೇಕಾಗಿತ್ತು ವಾಯ್ ವ್ಯಾಲ್ಯೂ ಅಂತಂದರೆ ಆ ಟೆಕ್ನಿಕ್ಕಿಗೆ ಏನಂತ ಹೇಳ್ತೇವೆ, ಇಂಟರ್ಪೊಲೇಷನ್. ಇಂಟರ್ ಅಂತಂದ್ರೆ ಏನು, ಒಳಗಡೆ ಅಂತ. ಸೊ ಆ ರೇಂಜ್ ಇದೆಲ್ಲ 1990 ಆ್ಯಂಡ್ 2020 ಆ ರೇಂಜ್ ಒಳಗಡೆ ಇದ್ದಿದ್ದು ಇಯರ್ ನಾವು ವಾಯ್ ವ್ಯಾಲ್ಯೂ ಫೈಂಡ್ ಮಾಡಲಿಕ್ಕೆ ಆ ಟೆಕ್ನಿಕ್ ಏನಂತ ಹೇಳ್ತೇವೆ, ಇಂಟರ್ಪೊಲೇಷನ್ ಅಂತ ಹೇಳ್ತೇವೆ. ಅಂದರೆ ಬಿಟ್ವೀನ್ ದಟ್ ರೇಂಜ್ ಇಫ್ ವಿ ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ವಾಯ್
ಅದಕ್ಕೆ ಇಂಟರ್ಪೊಲೇಷನ್. Whereas if we want to estimate y for any value of x which is outside the range of given x series, we use the technique of extrapolation. ಅಂದರೆ ಇವಾಗ ಅವ್ರು ಕೊಟ್ಟಿದ್ದ ರೇಂಜಲ್ಲಿ ಅಲ್ಲ, ಅಂದರೆ ಇವಾಗ 1990 ಆ್ಯಂಡ್ 2020 ಇದೆ, ಬಿಟ್ವೀನ್ ಒಳಗಡೆ ಅಂದರೆ ಅವೆರಡರ ಒಳಗಡೆ ಇದ್ದಿದ್ದು ಇಯರ್ಗೆ ಫೈಂಡ್ ಮಾಡೋದು ಇಂಟರ್ಪೊಲೇಷನ್, ಮತ್ತು ಆ ರೇಂಜ್ ಬಿಟ್ಟು ಹೊರಗಡೆ ಇರೋದಕ್ಕೆ ಫೈಂಡ್ ಮಾಡೋದಕ್ಕೆ ಏನಂತ ಹೇಳ್ತೇವೆ, ಎಕ್ಸ್ಟ್ರಾಪೊಲೇಷನ್ ಅಂತ ಹೇಳ್ತೇವೆ. ಅಂದರೆ ಔಟರಲ್ಲಿ ಇದು ಇಂಟರು, ಇದು ಎಕ್ಸ್ಟ್ರಾಪೊಲೇಷನ್ ಅಂದರೆ ಹೆಚ್ಚಿಗೆ ನಾವು ಕಂಡು ಹಿಡಿತೇವೆ ಆ ರೇಂಜ್ ಬಿಟ್ಟು ಹೊರಗಡೆ, ಔಟ್ಸೈಡ್ ದ ರೇಂಜ್ ಆಫ್ x0 and xn. Thus, interpolation is the technique of estimating the value of the dependent variable y for any intermediate value of the independent variable x. ಸೊ ಇವಾಗ ಇಂಟರ್ಪೊಲೇಷನ್ಗೆ ಏನಂತ ಹೇಳ್ತೇವೆ, y ವ್ಯಾಲ್ಯೂ ಅಂದರೆ ಡಿಪೆಂಡೆಂಟ್ ವೇರಿಯೇಬಲ್ ವ್ಯಾಲ್ಯೂವನ್ನು ಫೈಂಡ್ ಮಾಡೋದು ಹೆಂಗೆ ವಿತ್ ದ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಅಂದ್ರೇನು, ಇಂಟರ್ಮೀಡಿಯೇಟ್ ಅಂದ್ರೇನು ಆ ರೇಂಜಲ್ಲಿ ಇರೋದು, ಅಂದರೆ ಆ ರೇಂಜ್ ಒಳಗಡೆ ಬರೋದಕ್ಕೆ ಏನಂತ ಹೇಳ್ತೇವೆ, ಇಂಟರ್ಮೀಡಿಯೇಟ್ ಅಂತ ಹೇಳ್ತೇವೆ. ಸೊ ಆ ಇಂಡಿಪೆಂಡೆಂಟ್ ವೇರಿಯೇಬಲ್ ಎಕ್ಸ್ದು ಒಳಗಡೆ ಏನೇನು ವೇರಿಯೇಬಲ್ ಬರುತ್ತಲ್ಲ ಆ ರೇಂಜ್ ಒಳಗಡೆ, ಆ ಇಂಟರ್ಮೀಡಿಯೇಟ್ ವೇರಿಯೇಬಲ್ ಎಕ್ಸ್ಗೆ ನಾವು ವೈ ವ್ಯಾಲ್ಯೂವನ್ನು ಎಸ್ಟಿಮೇಟ್ ಮಾಡೋ ಟೆಕ್ನಿಕ್ಕಿಗೆ ಇಂಟರ್ಪೊಲೇಷನ್ ಅಂತ ಹೇಳ್ತೇವೆ. Extrapolation is the technique of estimating the value of the dependent variable y for any value of the independent variable x which is outside the range of the given series. ಸೊ ಎಕ್ಸ್ಟ್ರಾಪೊಲೇಷನ್ ಏನು, ಇಟ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋದು ವಿತ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್ ವ್ಯಾಲ್ಯೂ ಗೊತ್ತಿರುತ್ತೆ, ಅದನ್ನ ಯೂಸ್ ಮಾಡಿಕೊಂಡು ಡಿಪೆಂಡೆಂಟ್ ವೇರಿಯೇಬಲ್ನ ಕಂಡುಹಿಡಿಯೋದು. ಮತ್ತು ಯಾವ ಇಂಡಿಪೆಂಡೆಂಟ್ ವೇರಿಯೇಬಲ್ ವ್ಯಾಲ್ಯೂಗೆ ವಿಚ್ ಈಸ್ ಔಟ್ಸೈಡ್ ದ ರೇಂಜ್, ಆ ರೇಂಜ್ ಹೊರಗಡೆ ಇದ್ದಿದ್ದು ಇಂಡಿಪೆಂಡೆಂಟ್ ವೇರಿಯೇಬಲ್ ವ್ಯಾಲ್ಯೂನ ಇಟ್ಕೊಂಡು ನಾವು ಡಿಪೆಂಡೆಂಟ್ ವೇರಿಯೇಬಲ್ ವ್ಯಾಲ್ಯೂವನ್ನು ಫೈಂಡ್ ಮಾಡೋದು ಎಕ್ಸ್ಟ್ರಾಪೊಲೇಷನ್. ಅಸಂಪ್ಷನ್ ಆಫ್ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್. ಸೊ ನಾವು ಈ ಟೆಕ್ನಿಕ್ಸಲ್ಲಿ ಒಂದು ಸ್ವಲ್ಪ ಅಸಂಪ್ಷನ್ಸನ್ನು ಮಾಡಿರ್ತೀವಿ. ಏನೇನು ಅಸಂಪ್ಷನ್ಸ್ ಅಂತಂದರೆ, ದೇರ್ ಆರ್ ನೋ ಸಡನ್ ಜಂಪ್ಸ್ ಇನ್ ದ ವ್ಯಾಲ್ಯೂಸ್ ಆಫ್ ಡಿಪೆಂಡೆಂಟ್ ವೇರಿಯೇಬಲ್ ಫ್ರಾಮ್ ಒನ್ ಪೀರಿಯಡ್ ಟು ಎನದರ್. ಅಂದರೆ ಇವಾಗ ವಾಯ್ ವ್ಯಾಲ್ಯೂ ಹೆಂಗಿರುತ್ತೆ, ಎಕ್ಸ್ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಮಗೆ ವಾಯ್ ವ್ಯಾಲ್ಯೂಸ್ ಎಲ್ಲ ಏನೇನು ಬರುತ್ತಲ್ಲ ಆ ಪೀರಿಯಡ್ ಟು ಪೀರಿಯಡ್, ಅಂದರೆ ಈ ಇಯರ್ಗೆ ನೆಕ್ಸ್ಟ್ ಇಯರ್ಗೆ ಅದರ ನೆಕ್ಸ್ಟ್ ಇಯರ್ಗೆ ಹೀಗೆ ವ್ಯಾಲ್ಯೂಸು ರೇಸ್ ಆಗ್ತಾ ಇರ್ತದೆ, ಅಥವಾ ಕಡಿಮೆ ರೇಸ್ ಆಗ್ತಾನೂ ಇರ್ಬೋದು ಅಥವಾ ಕಡಿಮೆ ಆಗ್ತಾ ಇರ್ಬೋದು. ಆದರೆ ಸಡನ್ ಜಂಪ್ ಆಗಬಾರ್ದು, ಅಂದರೆ ಒಮ್ಮದ ಮಕ್ಕಳು ಜಾಸ್ತಿ ಆಯಿತು ಮತ್ತು ಸ್ವಲ್ಪ ಕಡಿಮೆ ಮತ್ತು ಕಾನ್ಸ್ಟೆಂಟ್ ಇತ್ತು, ಹೀಗೆಲ್ಲ ಇರಲ್ಲ. ಸೊ ಸಡನ್ ಜಂಪ್ ಇರಲ್ಲ ಅಂತ ನಾವೇನು ಮಾಡ್ತೀವಿ, ಅಸಂಪ್ಷನ್ನ ಮಾಡ್ತೀವಿ. There is a sort of uniformity in the rise or fall of the values of the dependent variable. ಅಂದರೆ ಸಡನ್ ರೈಸ್ ಇರಲ್ಲ, ಸಡನ್ ಫಾಲ್ ಇರಲ್ಲ. ಅಂದರೆ ಏನು ಇವಾಗ ಏನಾದರೂ ಒಂದು ರೇಸ್ ಇತ್ತು ಅಥವಾ ಫಾಲ್ ಇತ್ತಂದರೆ ಅದು ಯೂನಿಫಾರ್ಮ್ ಆಗಿರುತ್ತೆ. ಅಂದರೆ ಇವಾಗ ಈ ಇಯರಿಂದ ನೆಕ್ಸ್ಟ್ ಇಯರ್ಗೆ 10 ಇನ್ಕ್ರೀಸ್ ಆಯಿತು ಅಂದರೆ ಅದರ ನೆಕ್ಸ್ಟ್ ಇಯರ್ಗೂ ಏನಿರುತ್ತೆ 10 ಇನ್ಕ್ರೀಸ್ ಹಿಂಗಾಗಿರುತ್ತೆ. ಸಡನ್ನಾಗಿ 50 ಹಿಂಗೆ ರೈಸ್ ಆಗುತ್ತೆ ಅಥವಾ 50 ಡೌನ್ ಆಗುತ್ತೆ, ಆ ಥರ ಏನೂ ಇರಲ್ಲ ಅಂತ ನಾವಿಲ್ಲಿ ಅಸಂಪ್ಷನ್ ಮಾಡ್ಕೋತೀವಿ. ದ ರೈಸ್ ಆರ್ ಫಾಲ್ ಈಸ್ ಯೂನಿಫಾರ್ಮ್ ಅಂತ ಹೇಳ್ತೇವೆ ಇಲ್ಲಿ. ದೇರ್ ವಿಲ್ ಬಿ ನೋ ಕಾನ್ಸಿಕ್ಯೂಟಿವ್ ಮಿಸ್ಸಿಂಗ್ ವ್ಯಾಲ್ಯೂಸ್ ಇನ್ ದ ಸೀರೀಸ್. ಸೊ ಇವಾಗ ಸೀರೀಸ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಇವಾಗ ಒಂದು ಸೀರೀಸ್ ಕೊಟ್ಬಿಟ್ಟು ಇದರಲ್ಲಿ 2 ಮಿಸ್ಸಿಂಗ್ ವ್ಯಾಲ್ಯೂ ಕಂಡುಹಿಡೀರಿ ಅಂತ ಹೇಳ್ಬೋದು. ಸೊ ಆ 2 ಮಿಸ್ಸಿಂಗ್ ವ್ಯಾಲ್ಯೂ ಹೆಂಗಿರಬೇಕು, ಕಾನ್ಸಿಕ್ಯೂಟಿವ್ ಆಗಿ ಇರಬಾರ್ದು. ಅಂದರೆ ಈಗ 10, 20 -50 ಈ ಥರ ಇರಬಾರ್ದು. ಅಂದರೆ 2 ಮಿಸ್ಸಿಂಗ್ ವ್ಯಾಲ್ಯೂ ಕಂಟಿನ್ಯೂ ಒಂದರ ಪಕ್ಕ ಒಂದು ಇರಬಾರ್ದು. ಹಾಗಿದ್ದರೆ ನಮಗೆ ಫೈಂಡ್ ಔಟ್ ಮಾಡಲಿಕ್ಕಾಗಲ್ಲ. ಸೊ ಅಸಂಪ್ಷನ್ ಏನಂತ ಮಾಡ್ಕೊಳ್ತೇವೆ ನಾವು, ಕಾನ್ಸಿಕ್ಯೂಟಿವ್ ಮಿಸ್ಸಿಂಗ್ ನಂಬರ್ಸ್ ಇರಲ್ಲ ಅಂತ. ಅಂದರೆ 10-30-50 ಈ ಥರ. ಸೊ ಕಾನ್ಸಿಕ್ಯೂಟಿವ್ ಇಲ್ಲ ಅಂತ ಹೇಳ್ಬೋದು ನಾವು. ಮೆಥಡ್ಸ್ ಆಫ್ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್. ಸೊ ಈ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ನಲ್ಲಿ 2 ಮೆಥಡ್ಸ್ ಇದೆ. ಯಾವ್ಯಾವುದು, ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಆ್ಯಂಡ್ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಮೆಥಡ್. ಸೊ ಈ 2 ಮೆಥಡ್ ಇದೆ. ಆ 2 ಮೆಥಡ್ ಏನನ್ನೋದು ನೋಡೋಣ. ಒಂದನೇದು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್.
This method is simplest of all the algebraic methods which can be used for both interpolation and extrapolation. So ಇದೇನು simple method ಅಂತ. In the previous year we have studied the interpolation of single missing values using this method. ಸೊ ಈ ಮೆಥಡ್ ಯೂಸ್ ಮಾಡಿಕೊಂಡು ಒಂದೇ ಒಂದು ಮಿಸ್ಸಿಂಗ್ ವ್ಯಾಲ್ಯೂ ಇತ್ತಂತಂದರೆ ಅದನ್ನ ನಾವು ಹೆಂಗೆ ಕಂಡುಹಿಡಿಯೋದಂತ ಫಸ್ಟ್ ಇಯರ್ದಲ್ಲಿ ನೋಡಿದ್ವಿ. ಈ ಇಯರ್ದಲ್ಲಿ ಹೆಂಗು 2 ಮಿಸ್ಸಿಂಗ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದು ನೋಡೋಣ. Now we will learn to estimate 2 missing values, one within and one outside the range of the data. ಸೊ ಈ ಇಯರ್ನಲ್ಲಿ ಈ ಚಾಪ್ಟರಲ್ಲಿ ಏನು ಫೈಂಡ್ ಔಟ್ ಮಾಡೋಣ, 2 ಮಿಸ್ಸಿಂಗ್ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡೋದು. ಒಂದು ವಿದಿನ್ ದ ರೇಂಜ್ ಇರೋದಕ್ಕೆ ಫೈಂಡ್ ಔಟ್ ಮಾಡೋಣ, ಇನ್ನೊಂದು ಔಟ್ಸೈಡ್ ದ ರೇಂಜ್ ಇರೋದು. ವಿದಿನ್ ದ ರೇಂಜ್ ಅಂದರೆ ಇಂಟರ್ಪೊಲೇಷನ್, ಔಟ್ಸೈಡ್ ದ ರೇಂಜ್ ಅಂದರೆ ಎಕ್ಸ್ಟ್ರಾಪೊಲೇಷನ್. ದಿಸ್ ಮೆಥಡ್ ಈಸ್ ಅಪ್ಲಿಕೇಬಲ್ ಅಂಡರ್ ದ ಫಾಲೋಯಿಂಗ್ ಕಂಡೀಷನ್ಸ್. ಸೊ ಈ ಮೆಥಡ್ ಯಾವಾಗ ಅಪ್ಲಿಕೇಬಲ್ ಮಾಡ್ಕೋಬೋದು ನಾವು. ಈ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ನಾವು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡನ್ನು ಯೂಸ್ ಮಾಡ್ಕೊಳ್ಬಹುದು. ಏನೇನು ಕಂಡೀಷನ್ಸ್ ಅಂದರೆ, ದ ವ್ಯಾಲ್ಯೂಸ್ ಆಫ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್ ಶುಡ್ ಹ್ಯಾವ್ ಅ ಕಾಮನ್ ಡಿಫ್ರೆನ್ಸ್, ದ್ಯಾಟ್ ಈಸ್ ದ ವ್ಯಾಲ್ಯೂಸ್ ಶುಡ್ ಬಿ ಇನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಅಂದರೆ ಇವಾಗ ಇಂಡಿಪೆಂಡೆಂಟ್ ವೇರಿಯೇಬಲ್ ಏನಿರ್ತಾವಲ್ಲ ಅವು ಹೆಂಗಿರಬೇಕು, ಡಿಫ್ರೆನ್ಸ್ ಇರಬೇಕು, ಸೇಮ್ ಇರಬೇಕು. ಅಂದರೆ AP-ನಲ್ಲಿ ಇರಬೇಕಂದ್ರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಅಂದರೆ ಇವಾಗ ಇಯರ್ ಅಂತ ತಗೊಳ್ಳಿ, ಇವಾಗ 1995, 2000, 2005, 2010, 2015 ಹೀಗೆ 2 ಇಯರ್ ಮಿಡಲ್ ಡಿಫ್ರೆನ್ಸ್ ಏನಿರಬೇಕು, ಸೇಮ್ ಇರಬೇಕು. ಹಾಗೆ ಏನು ಅಂಥ ಇಂಡಿಪೆಂಡೆಂಟ್ ವೇರಿಯೇಬಲ್ ಇರುತ್ತಲ್ಲ, ಅಂಥ ಸಮ್ ಇತ್ತಂದರೆ ನಾವಲ್ಲಿ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡನ್ನು ಯೂಸ್ ಮಾಡಬಹುದು. ಇವಾಗ ಎಕ್ಸ್ ವ್ಯಾಲ್ಯೂ 10, 20, 30, 40, 50 ಹಿಂಗಿರುತ್ತಲ್ಲ, ಅಂದರೆ ಎರಡರ ಮಿಡಲ್ ಡಿಫ್ರೆನ್ಸ್ ಏನಿದೆ ಸೇಮ್ ಇದೆ ಅಲ್ವಾ, ಅಂದರೆ 10 ಇದೆ ಎಲ್ಲದರಲ್ಲೂ. 10 ಆ್ಯಂಡ್ 20 ಮಿಡಲ್ ಡಿಫ್ರೆನ್ಸ್ ಕೂಡ 10 ಇದೆ, 20 ಆ್ಯಂಡ್ 30 ಮಿಡಲ್ ಡಿಫ್ರೆನ್ಸ್ ಕೂಡ 10 ಇದೆ. ಹಾಗೆ ಸೊ ಎಲ್ಲದರದ್ದು ಡಿಫ್ರೆನ್ಸ್ ಏನಿರಬೇಕು, ಸೇಮ್ ಇರಬೇಕು. ಅಂದರೆ ಆ ಸೀರೀಸ್ ಕೊಟ್ಟಿರ್ತಾರಲ್ಲ ಇಂಡಿಪೆಂಡೆಂಟ್ ವೇರಿಯೇಬಲ್ಲು, ಅದು ಏನಿರಬೇಕು, ಅರಿಥ್ಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಇರಬೇಕು ಅಂತ. ಇದು ಒಂದು ಕಂಡೀಷನ್ನು. ಮತ್ತು ಇನ್ನೂ ಒಂದು ಕಂಡೀಷನ್ ಏನಂದರೆ, ದ ವ್ಯಾಲ್ಯೂ ಆಫ್ ಎಕ್ಸ್ for which the value of y is to be interpolated must be one of the values of x. ಸೊ ನಾವು ಇವಾಗ ಒಂದು ಎಕ್ಸ್ ವ್ಯಾಲ್ಯೂವನ್ನು ಇಟ್ಕೊಂಡು y ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಆ ಎಕ್ಸ್ ವ್ಯಾಲ್ಯೂ ಹೆಂಗಿರಬೇಕು, ಅವ್ರು ಕೊಟ್ಟಿರ್ತಾರಲ್ಲ ಸೀರೀಸು, ಆ ಸೀರೀಸಲ್ಲಿ ಆ ಎಕ್ಸ್ ಇರಬೇಕು ಅಂದಾಗ ಮಾತ್ರ ನಾವು ಏನು ಮಾಡೋಕ್ಕಾಗುತ್ತೆ, y ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಲಿಕ್ಕಾಗುತ್ತೆ. ಅಂದರೆ ಇವಾಗ 1995, 2000, 2005 ಹಿಂಗಿದೆ ಡೇಟಾ. ಇವಾಗ ಸಪೋಸ್ ನಾವು 1991ಗೆ ತೊಗೊಳ್ಬೇಕು, ಕಂಡುಹಿಡಿಬೇಕು ವಾಯ್ನ ಅಂತಂದರೆ ಆಗಲ್ಲ. ಬಿಕಾಸ್ 91 ಅವ್ರು ಕೊಟ್ಟಿದ್ದ ಸೀರೀಸಲ್ಲಿ ಇಲ್ಲ ಅಲ್ವಾ. ಅಂದರೆ 1990 ಇದೆ, 1995 ಇದೆ, 2000 ಇದೆ, ಬಟ್ 91, 92, 93, 94 ಇಲ್ಲ ಅಲ್ವಾ. ಸೊ ಅಂಥ ಇಯರ್ಸಿಗೆ ಏನಾಗುತ್ತೆ, ನಾವು ಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ವಾಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಂಗೆ ಅವರು ಡೇಟಾ ಕೊಟ್ಟಾಗ ನಾವು ಯಾವುದಕ್ಕೆ ವಾಯ್ ಕಂಡುಹಿಡಬೇಕಾಗಿರುತ್ತೋ ಆ ಎಕ್ಸು ಆ ಸೀರೀಸಲ್ಲಿ ಇದ್ದಾಗ ಮಾತ್ರ ನಾವು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡನ್ನು ಯೂಸ್ ಮಾಡ್ಬೋದು. ಯಾವ್ಯಾವುದು, ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಇರುತ್ತಲ್ಲ ಅದರದ್ದೆಲ್ಲದ್ರದ್ದು ಡಿಫ್ರೆನ್ಸು ಏನಿರಬೇಕು, ಸೇಮ್ ಇರಬೇಕು. ಮತ್ತು ಏನಿರಬೇಕು, ನಾವು ಯಾವುದಕ್ಕೋಸ್ಕರ ಕಂಡುಹಿಡಬೇಕಾಗಿರ್ತೈತಲ್ಲ ಡಿಪೆಂಡೆಂಟ್ ವೇರಿಯೇಬಲ್ಲೂ ಅದರದ್ದು ಎಕ್ಸ್ ವ್ಯಾಲ್ಯೂ ಆ ಸೀರೀಸಲ್ಲಿ ಇರಬೇಕು. ಸೊ ಅಂದರೆ ಇವಾಗ ಎಕ್ಸಾಂಪಲ್ಸ್ ನೋಡಿ, ಎಕ್ಸ್ 5, 10, 15, 20, 25, 30 ಇದೆ. ಸೊ ಇವಾಗ ಎಲ್ಲ ಅಬ್ಸರ್ವ್ ಮಾಡಿ, ಎಲ್ಲದ್ರದ್ದು ಎಕ್ಸ್ ವ್ಯಾಲ್ಯೂದಲ್ಲಿ ಡಿಫ್ರೆನ್ಸ್ ಎಲ್ಲ ಸೇಮ್ ಇದೆ. ಎಕ್ಸ್ ಅಂದ್ರೆ ಏನು, ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ. ಸೊ ಇಂಡಿಪೆಂಡೆಂಟ್ ವೇರಿಯೇಬಲಲ್ಲಿ ಎಲ್ಲದ್ರದ್ದು ಡಿಫ್ರೆನ್ಸ್ ಸೇಮ್ ಇದೆಯಾ, ಅಂದರೆ ಎಲ್ಲದ್ರದ್ದು ಡಿಫ್ರೆನ್ಸ್ 5 ಇದೆ ಅಲ್ವಾ. 5 ಆ್ಯಂಡ್ 10 ಮಿಡಲ್ ಡಿಫ್ರೆನ್ಸು 5, 10 ಆ್ಯಂಡ್ 15 ಮಿಡಲ್ ಡಿಫ್ರೆನ್ಸು 5 ಇದೆ, 15 ಆ್ಯಂಡ್ 20 ಮಿಡಲ್ ಡಿಫ್ರೆನ್ಸ್ 5. ಇದು ಒಂದು ಕಂಡೀಷನ್. ಇವಾಗ y ಅಂದರೆ ಡಿಪೆಂಡೆಂಟ್ ವೇರಿಯೇಬಲ್ ನೋಡಿ, 3, 5, 7, $11. ಸೊ ಇಲ್ಲಿ ಇನ್ನು ಎರಡನೇ ಕಂಡೀಷನ್ ಅಪ್ಲೈ ಆಗುತ್ತೆ. ಏನು, ಇವಾಗ ನಾವು ಯಾವ ಎಕ್ಸ್ಗೆ ವ್ಯಾಲ್ಯೂ ಕಂಡುಹಿಡಬೇಕಾಗಿರುತ್ತಲ್ಲ y ವ್ಯಾಲ್ಯೂ, ಆ ಎಕ್ಸ್ ಎಲ್ಲಿರಬೇಕು, ಅವ್ರು ಕೊಟ್ಟಂಥ ಸೀರೀಸಲ್ಲಿ ಇರಬೇಕು. ಅಂದರೆ ಇವಾಗ 20ಗೆ ನಾವು ವ್ಯಾಲ್ಯೂ ಕಂಡುಹಿಡಬೇಕಾಗಿದೆ. ಸೊ ಆ 20 ಅವ್ರು ಕೊಟ್ಟಿದ್ದ ಡೇಟಾದಲ್ಲಿ ಇದೆಯಾ, ಹಾಗೇನೆ 30ಗೆ ಕಂಡುಹಿಡಬೇಕಾಗಿದೆ yನ. ಸೊ ಆ 30 ಅವ್ರು ಕೊಟ್ಟಿದ್ದ ಡೇಟಾದಲ್ಲಿದೆ. ಅದೇ ಸಪೋಸ್ ಅವರು 27ಗೆ ಫೈಂಡ್ ಔಟ್ ಮಾಡಿ ಅಂತಂದರೆ ನಾವು ಕಂಡುಹಿಡಿಯೋಕ್ಕಾಗೋದಿಲ್ಲ. ಬಿಕಾಸ್ ಆ 27 ಅವ್ರು ಕೊಟ್ಟಿದ್ದಕ್ಕಂಥ ಎಕ್ಸ್ ವ್ಯಾಲ್ಯೂಸಲ್ಲಿ ಇಲ್ಲ ಅಲ್ವಾ. ಅಂದರೆ ಆ ಡಿಫ್ರೆನ್ಸು ಅಷ್ಟು ಬರೋದಿಲ್ಲ ಅಂತ.
ಎಕ್ಸಾಂಪಲ್ 2 ನೋಡಿ, ಹಾಗೆ ಇಯರು 1980, 85, 90, 95, 2000, 2005. ಇಲ್ಲಿ ಕೂಡ ಡಿಫ್ರೆನ್ಸ್ ಎಷ್ಟಿದೆ? 5 ಇಯರ್ಸ್ ಡಿಫ್ರೆನ್ಸ್ ಇದೆ. ಮತ್ತು ವ್ಯಾಲ್ಯೂ ಹೆಂಗಿದೆ? 1990 2005ಗೆ ಕಂಡುಹಿಡಿಬೇಕಾಗಿದೆ. ಸೊ ಇಲ್ಲೇನು ನಾವು ಯಾವ ಇಯರ್ಗೆ ಕಂಡುಹಿಡಿಯಬೇಕಾಗಿದೆ ಅದು ಡೇಟಾದಲ್ಲಿ ಇದೆ ಅಂತ. ಅಂದರೆ ಇವಾಗ 2003ಗೆ 2002ಗೆ ನಾವು ಕಂಡುಹಿಡಿಯಲಿಕ್ಕಾಗೋದಿಲ್ಲ, ಬಿಕಾಸ್ ಅದು ಇಯರ್ ಕಾಲಮಲ್ಲಿ ಇಲ್ಲ. We observe in the given examples the value of x are equidistant and the values of y which is to be estimated corresponds to value of x. ಅದೇ ಅಂದರೆ ಎಲ್ಲವೂ ಕೂಡ ಹೆಂಗಿದೆ? ಇಕ್ವಿಡಿಸ್ಟೆಂಟ್ ಆಗಿದೆ ಎಕ್ಸ್ ವ್ಯಾಲ್ಯೂಸು, ಮತ್ತು ನಾವು ಯಾವುದಕ್ಕೆ ಕಂಡುಹಿಡಿಬೇಕಾಗಿದೆ ಅದೆಲ್ಲ ಕೂಡ ಎಕ್ಸಲ್ಲಿ ಇದೆ ಅಂತ. In the above example, we can interpolate y values for x is equals to 20. ಅಂದರೆ ಇವಾಗ ಎಕ್ಸಾಂಪಲ್ 1 ನೋಡಿ, x is equals to 20 and for the year 1990. But if we have to interpolate the value of y for x is equals to 24 and year 1992 in example 2, this method interpolation cannot be used. ಅದೇ ಹೇಳಿದ್ನಲ್ವ, ಅಂದರೆ ಇವಾಗ ಎಕ್ಸಲ್ಲಿ ನಾವು 20ಗೆ ಕಂಡುಹಿಡಿಬೋದು. ಅದೇ ಅವರು x is equals to 24 ಇದ್ದಾಗ y ವ್ಯಾಲ್ಯೂ ಕಂಡುಹಿಡೀರಿ ಅಂತಂದರೆ ನಮಗೆ ಬರೋದಿಲ್ಲ. ಯಾಕಂದರೆ ಆ 24 ಅನ್ನೋದು ಎಕ್ಸ್ ಕಾಲಮಲ್ಲಿ ಇಲ್ಲ, ಅಂದರೆ ಎಕ್ಸಲ್ಲಿ ಆ 24 ಅನ್ನೋ ಡೇಟಾ ಇಲ್ಲ. ಅದೇ ಥರ ಇಯರಲ್ಲಿ ಕೂಡ 1995ಗೆ ಕಂಡುಹಿಡಿಬೋದು. ಅದೇ 1994ಗೆ ಕಂಡುಹಿಡೀರಿ ಅಂದರೆ ಆಗೋದಿಲ್ಲ, ಯಾಕಂದರೆ ಅದು ಇಯರ್ ಕಾಲಮಲ್ಲಿ ಇಲ್ಲ ಆ ಇಯರ್. ಆವಾಗ ಈ ಇಂಟರ್ಪೊಲೇಷನ್ ಮೆಥಡನ್ನು ಯೂಸ್ ಮಾಡಲಿಕ್ಕಾಗೋದಿಲ್ಲ. Similarly, in example 1, we can extrapolate the value of y for x is equals to 30, but not for x is equals to 28. ಸೊ ಅದೇ ಥರ ಇಲ್ಲಿ ಕೂಡ 30 ಇದ್ದಾಗ ನಾವು ವ್ಯಾಲ್ಯೂವನ್ನು ಕಂಡುಹಿಡಿಬೋದು, ಬಟ್ ಅದೇ 28 ಇತ್ತಂದರೆ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಅದೇ ಥರ ಸೆಕೆಂಡ್ ಎಕ್ಸಾಂಪಲಲ್ಲಿ ವಿ ಕ್ಯಾನ್ ಎಕ್ಸ್ಟ್ರಾಪೊಲೇಟ್ ದ ವ್ಯಾಲ್ಯೂ ಆಫ್ ದ y ಫಾರ್ ದ ಇಯರ್ 2005 ಆ್ಯಂಡ್ ನಾಟ್ ಫಾರ್ ದ ಇಯರ್ 2003. ಸೊ 2005ಗೆ ವ್ಯಾಲ್ಯೂ ಕಂಡುಹಿಡಿಬೋದು, ಆದರೆ 2003ಗೆ ಕಂಡುಹಿಡಿಯಲಿಕ್ಕಾಗಲ್ಲ. ಸೊ ಅವೆರಡು ಕಂಡೀಷನ್ಸ್ ಸ್ಯಾಟಿಸ್ಫೈ ಆದಾಗ ನೀವೇನು ಮಾಡಬೇಕು? ಇದು ಬೈನಾಮಿಯಲ್ ಎಕ್ಸ್ಪೆನ್ಷನ್ ಮೆಥಡನ್ನು ಯೂಸ್ ಮಾಡಬೇಕು. ಯಾವ್ಯಾವ ಎರಡು ಕಂಡೀಷನ್ನು? ಅದೇ ಇಕ್ವಿಡಿಸ್ಟೆಂಟ್ ಆಗಿರಬೇಕು, ಅಂದರೆ ಆ ಸೀರೀಸು ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿರಬೇಕು, ಮತ್ತು ಏನು ನಾವು ಯಾವ ವ್ಯಾಲ್ಯೂ ಕಂಡುಹಿಡಬೇಕಾಗಿರುತ್ತೆ ಅದು ಆ ಸೀರೀಸಲ್ಲಿ ಎಕ್ಸ್ ವ್ಯಾಲ್ಯೂಸಲ್ಲಿ ಇರಬೇಕು. The binomial expansion method of estimating two missing values involves the following steps. ಸೊ ಏನೇನು ಮೆಥಡ್ ಇದೆ ಕಂಡುಹಿಡಿಯಲಿಕ್ಕೆ? ಫೈಂಡ್ ದ ನಂಬರ್ ಆಫ್ ನೋನ್ ವ್ಯಾಲ್ಯೂಸ್ n ಆಫ್ ಡಿಪೆಂಡೆಂಟ್ ವೇರಿಯೇಬಲ್ y. ಅಂದರೆ ನಾವಿವಾಗ ಒಂದೆರಡು ಮಿಸ್ಸಿಂಗ್ ವ್ಯಾಲ್ಯೂ ಕಂಡುಹಿಡೀರಿ ಅಂತ ಹೇಳ್ತಾರೆ. ಅಂದರೆ ಆ ಎರಡು ಮಿಸ್ಸಿಂಗ್ ವ್ಯಾಲ್ಯೂ ಬಿಟ್ಟು ಉಳಿದಿದ್ದ ವ್ಯಾಲ್ಯೂ ನಮ್ಗೆ ಯಾವ್ಯಾವ ಗೊತ್ತಿದೆಯಲ್ಲ ಡಿಪೆಂಡೆಂಟ್ ವೇರಿಯೇಬಲ್ದು, ಅದಕ್ಕೆ ನಾವೇನಂತ ಹೇಳ್ತೇವೆ n. ಅಂದರೆ ಸಪೋಸ್ ಇವಾಗ 6 ಇಯರ್ಸ್ಗೆ 6 ವ್ಯಾಲ್ಯೂಸ್ ಇರುತ್ತೆ. ಸೊ ಆ 6 ವ್ಯಾಲ್ಯೂಸಲ್ಲಿ 2 ಇಯರ್ ನಾವು ಕಂಡುಹಿಡಿಬೇಕಾಗಿರುತ್ತೆ. ಸೊ ನಮಗೆ ಇನ್ನೂ ಗೊತ್ತಿದ್ದು y ವ್ಯಾಲ್ಯೂ ಎಷ್ಟಿದೆ? 4 ವ್ಯಾಲ್ಯೂಸ್ ಇದೆ ಅಲ್ಲ, ಅದಕ್ಕೆ ಏನಂತ ಹೇಳ್ತೇವೆ? n ಅಂತ ಹೇಳ್ತೇವೆ. ಸೊ ನಂಬರ್ ಆಫ್ ನೋನ್ ವೇರಿಯೇಬಲ್ಸ್ ಅಂತ ಹೇಳಿದರೆ ನೋನ್ ವ್ಯಾಲ್ಯೂಸ್ಗೆ n ಅಂತ ಹೇಳ್ತೇವೆ. For the two missing values, first take delta 0 to n is equals to 0. That is y minus 1 raised to n is equals to 0. And delta 1 raised to n is equals to 0 is written by increasing the suffix of y value by 1 in delta 0 raised to n is equals to 0. ಸೊ ಅಂದರೆ ನಾವು ಫಸ್ಟ್ ಮೆಥಡ್ ಏನು n ಎಷ್ಟಿದೆ ಅಂತ ನೋಡ್ಕೋಬೇಕು, ಅಂದರೆ ನೋನ್ ವ್ಯಾಲ್ಯೂಸ್ ಎಷ್ಟಿದೆ ಅಂತ ತಿಳ್ಕೊಬೇಕು. ಸೆಕೆಂಡ್ ಮೆಥಡ್ ಏನು? ಡೆಲ್ಟಾ 0 raised to n ಈಕ್ವಲ್ಸ್ ಟು 0 ಅಂತ. ಸೊ 0 raised to n ಅಂದ್ರೇನು? y minus 1 raised to n is equals to 0. ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಹೆಂಗೆ ಅಂತ ಗೊತ್ತಲ್ವ? ಅಂದರೆ ಅದನ್ನು ಎಕ್ಸ್ಪ್ಯಾಂಡ್ ಹೆಂಗೆ ಮಾಡೋದು ಅಂತ. y minus 1 raised to n ಅಂತ ಅಂದರೆ ಅದನ್ನು ಹೆಂಗೆ ಎಕ್ಸ್ಪ್ಯಾಂಡ್ ಮಾಡೋದು ಗೊತ್ತಿರುತ್ತಲ್ಲ ಹಾಗೆ. ಮತ್ತು ಡೆಲ್ಟಾ 1 ಅದನ್ನು ನಾವು ಎಕ್ಸಾಂಪಲ್ಸ್ ನೋಡೋಣ ಮುಂದೆ. ಡೆಲ್ಟಾ 1 raised to n is equals to 0 ಯಾವ ಥರ ಬರಿತೀವಿ? ಸಫಿಕ್ಸ್ ಇರುತ್ತಲ್ಲ ವಾಯ್ದು, ಅಬೋವ್ ಎಕ್ಸ್ಪ್ರೆಷನ್ನಲ್ಲಿ ಸಫಿಕ್ಸ್ ಏನು ಮಾಡೋದು? ಒಂದಷ್ಟೇ ಹೆಚ್ಚಿಗೆ ಮಾಡೋದು. ಅಂದರೆ y4 ಇದ್ದಿದ್ದು y5 ಆಗೋದು, y4 ಇದ್ದಿದ್ದನ್ನು ಇಲ್ಲಿ y5 ಮಾಡೋದು. ಹೀಗೆ ಒಂದು ಸಫಿಕ್ಸನ್ನು ಹೆಚ್ಚಿಗೆ ಮಾಡೋದು. ಅದು ಎಕ್ಸಾಂಪಲ್ ಸಾಲ್ವ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ.
ದ ಎಲ್ ಎಚ್ ಎಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಈಕ್ವೇಷನ್ ಈಸ್ ಎಕ್ಸ್ಪ್ಯಾಂಡೆಡ್ ಯೂಸಿಂಗ್ ದ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. ಸೊ ಆ ಎಲ್ ಎಚ್ ಎಸ್ ಅಂದರೆ y ಮೈನಸ್ 1/n ನಾವು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಯೂಸ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ಸಪೋಸ್ 4 ವ್ಯಾಲ್ಯೂಸ್ ಆಫ್ y ಆರ್ ನೋನ್, ಫೋರ್ತ್ ಆರ್ಡರ್ ಲೀಡಿಂಗ್ ಡಿಫ್ರೆನ್ಸ್ ವಿಲ್ ಬಿ 0. ಅಂದರೆ ಇವಾಗ 4 ವ್ಯಾಲ್ಯೂ ಗೊತ್ತಿದೆ, ಅಂದರೆ 6 ವ್ಯಾಲ್ಯೂ ಇದೆ, ಅದರಲ್ಲಿ 2 ಮಿಸ್ಸಿಂಗ್ ವ್ಯಾಲ್ಯೂ ನಾವು ಕಂಡುಹಿಡಿಬೇಕಾಗಿದೆ. ಸೊ ನೋನ್ ವ್ಯಾಲ್ಯೂ ಎಷ್ಟಿದೆ, 4 ಇದೆ. ಸೊ ಅವಾಗ ನಾವು ಹೆಂಗೆ ಬರುತ್ತೆ, y ಮೈನಸ್ 1/n ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಸೊ ಇವಾಗ n ಎಷ್ಟಿದೆ, 4 ಇದೆ. ಅವಾಗ ಹೆಂಗಾಗುತ್ತೆ, ಡೆಲ್ಟಾ 0/4 ಈಸ್ ಈಕ್ವಲ್ಸ್ ಟು 0 ಆಗುತ್ತೆ, ಬಿಕಾಸ್ n ಈಸ್ 4. ಮತ್ತು ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಅಂದರೆ y ಮೈನಸ್ 1/4 ಈಸ್ ಈಕ್ವಲ್ಸ್ ಟು 0. ಸೊ y ಮೈನಸ್ 1/4 ಅಂದರೆ ಹೆಂಗೆ ಬರಿತೀವಿ, ಇಲ್ಲಿ ನೋಡಿ, ಇಲ್ಲಿ ನಾವು ಏನು ಕಾಂಬಿನೇಷನ್ ಅಂತ, ಅಂದರೆ ಇವಾಗ 4 ಇದೆಯಲ್ಲ, ಸೊ ಇವಾಗ 4C0 y4 ಮೈನಸ್ 4C1 y3 ಪ್ಲಸ್ 4C2 y2 ಮೈನಸ್ 4C0 ಇವಾಗ 4 ಇದೆ ಅಲ್ಲ, ಅಂದರೆ y ಮೈನಸ್ 1/4 ಇದೆ. ಅದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಹೆಂಗು 4C0 ಮತ್ತು y4 ಇಲ್ಲಿ ಹೆಂಗೆ ಅಡ್ಜಸೆಂಟ್ ಪ್ಲಸ್ ಆ್ಯಂಡ್ ಮೈನಸ್ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಇವಾಗ, ಅಂದರೆ ಪ್ರೀವಿಯಸ್ ಇಯರಲ್ಲಿ ನಾವು ಬೈನೋಮಿಯಲ್ ಎಕ್ಸ್ಪೆನ್ಷನ್ ಮೆಥಡ್ ಮಾಡಿದ್ದೀವಲ್ಲ, ಅದೇ ಥರ ಇದು. ಅಂದರೆ ಇವಾಗ 4C0 ನೀವು ಫಸ್ಟ್ ಹೆಂಗೆ ಬರ್ಕೊಳ್ಳಿ, ಇವಾಗ ಪ್ಲಸ್ ಮೈನಸ್ ಬರುತ್ತೆ ಟರ್ಮ್ಸು. ಫಸ್ಟ್ ಹೆಂಗೆ ಬರುತ್ತೆ ಇವಾಗ 4C0 y4, ಬಿಕಾಸ್ ನಾವು ರೇಸ್ ಟು 4 ಮಾಡ್ತಿದ್ದೀವಿ. ಸೊ ಫಸ್ಟ್ ಟರ್ಮ್ ಯಾವಾಗಲೂ y4 ಬರುತ್ತೆ. ಅದೇ ಥರ ಇವಾಗ ಪ್ಲಸ್ ಆಯಿತು, ಇವಾಗ ನೆಕ್ಸ್ಟ್ ಏನು ಮೈನಸ್ಸು. ಮತ್ತು 4C0 ವ್ಯಾಲ್ಯೂ ಅಂದರೆ ಎಷ್ಟು ಬರುತ್ತೆ, 1 ಬರುತ್ತೆ. ಸೊ ನಾವು ಅದನ್ನ 1 ಬರೆಯೋ ಬದಲಿ ಬರೀ y4 ಬರ್ತಿದ್ದೀವಿ. ನೆಕ್ಸ್ಟು ಮೈನಸ್ಸು, ಆಮೇಲೆ 4C1. ಇವಾಗ 4C1 ಅಂದರೆ ಎಷ್ಟು ವ್ಯಾಲ್ಯೂ, 4 ಬರುತ್ತೆ. ಮತ್ತು y4 ಇದ್ದಿದ್ದು ಏನಾಗುತ್ತೆ ಇವಾಗ 1 ಕಡಿಮೆ, ಅಂದರೆ 3 ಆಗುತ್ತೆ. ಇವಾಗ ಮೈನಸ್ ಆಯಿತು, ನೆಕ್ಸ್ಟ್ ಟರ್ಮಿಗೆ ಏನು ಇವಾಗ ಪ್ಲಸ್ಸು. ನೆಕ್ಸ್ಟ್ ಏನು ಬರುತ್ತೆ, 4C2 ಬರುತ್ತೆ. ಸೊ 4C2 ವ್ಯಾಲ್ಯೂ ಏನು 6 ಬರುತ್ತೆ. y3 ಇದ್ದಿದ್ದು ಇವಾಗ 1 ಕಡಿಮೆ ಆಗಿ y2 ಆಗುತ್ತೆ. ಇವಾಗ ಪ್ಲಸ್ ಆಯಿತು, ನೆಕ್ಸ್ಟ್ ಟರ್ಮ್ಗೆ ಮೈನಸ್ಸು. ಮತ್ತು ಇವಾಗ ಏನು 4C1 ಬರುತ್ತೆ. ಸೊ 4C1 ಅಂತ ಅಂದರೆ ಏನು 4 ಬರುತ್ತೆ. ಸೊ 4C4 ಇದು 4C0 4C1 4C2 4C3. ಸೊ ಇದು 4C3 ಆಗುತ್ತೆ. ಮೈನಸ್ 4C3 ಅಂತ ಅಂದರೆ ಏನು 4 ಬರುತ್ತೆ. ಮತ್ತು y2 ಇದ್ದಿದ್ದು ಇವಾಗ y1 ಆಗುತ್ತೆ. ಪ್ಲಸ್ 4C4 ಅಂತ ಅಂದರೆ ಏನು 1 ಆಗುತ್ತೆ. ಆ್ಯಂಡ್ y1 ಇದ್ದಿದ್ದು ಏನಾಗುತ್ತೆ y0 ಈಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತೀವಿ. ಸೊ ಇಲ್ಲಿ 1 ಮಿಸ್ಸಿಂಗ್ ವ್ಯಾಲ್ಯೂ ಸಿಗುತ್ತೆ. ಅಂದರೆ ಈ ಫಾರ್ಮುಲಾ ಹಾಕೋದ್ರಿಂದ 1 ಮಿಸ್ಸಿಂಗ್ ವ್ಯಾಲ್ಯೂವನ್ನು ನಾವು ಫೈಂಡ್ ಮಾಡ್ಬೋದು ವಿದಿನ್ ದ ರೇಂಜ್ ಅಂತ. ಅದೇ ಥರ ನೆಕ್ಸ್ಟ್ ಇನ್ನೊಂದು ಮಿಸ್ಸಿಂಗ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೆಂಗೆ ಮಾಡಬೇಕು, ಸೇಮ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಆ್ಯಸ್ ಇನ್ ಕೇಸ್ ಆಫ್ ಡೆಲ್ಟಾ ರೇಸ್ ಟು 4 ಈಸ್ ಈಕ್ವಲ್ಸ್ ಟು 0 ಈಸ್ ರಿಟರ್ನ್ ವಿತ್ ಸಫಿಕ್ಸಸ್ ಆಫ್ ಈಚ್ y ರೈಸ್ಡ್ ಬೈ 1. ಸೊ ಇವಾಗ ನಾವು 1 ಮಿಸ್ಸಿಂಗ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಲಿಕ್ಕೆ ಈ ಈಕ್ವೇಷನ್ನ ಯೂಸ್ ಮಾಡ್ತೇವೆ. ಅದೇ ಥರ ಇನ್ನೊಂದು ಮಿಸ್ಸಿಂಗ್ ವ್ಯಾಲ್ಯೂ ಅಂದರೆ ಔಟ್ಸೈಡ್ ದ ರೇಂಜ್ ಇರುತ್ತಲ್ಲ, ಆ ವ್ಯಾಲ್ಯೂನ ಫೈಂಡ್ ಮಾಡಲಿಕ್ಕೆ ಹೆಂಗೆ ಯೂಸ್ ಮಾಡ್ತೀವಿ ಅಂದರೆ, ಸಫಿಕ್ಸ್ ಏನಿರುತ್ತಲ್ಲ ಅಬೋವ್ ಇಕ್ವೇಷನಲ್ಲಿ, ಆ ಸಫಿಕ್ಸು 1 ಇನ್ಕ್ರೀಸ್ ಮಾಡೋದು. ಅಂದರೆ ಇವಾಗ y4 ಇದ್ದಿದ್ದು ಇಲ್ಲಿ ಏನಾಗುತ್ತೆ y5, ಉಳಿದಿದ್ದು ಕೋಎಫಿಷಿಯಂಟ್ ಆಯಿತು ಸೈನ್ ಆಯಿತು ಎಲ್ಲ ಸೇಮ್ ಇರುತ್ತೆ, ಓನ್ಲಿ ಸಫಿಕ್ಸ್ ಅಷ್ಟೇ 1 ಹೆಚ್ಚಿಗೆ ಮಾಡಬೇಕು. ಅಂದರೆ ಇವಾಗ y4 ಇದ್ದಿದ್ದು y5 ಮೈನಸ್ ಆ್ಯಸ್ ಇಟ್ ಈಸ್ 4 ಆ್ಯಸ್ ಇಟ್ ಈಸ್, y3 ಇದ್ದಿದ್ದು ಏನಾಗುತ್ತೆ y4 ಪ್ಲಸ್ ಆ್ಯಸ್ ಇಟ್ ಈಸ್ 6 ಹಾಗೆ ಇರುತ್ತೆ 6 ಆ್ಯಸ್ ಇಟ್ ಈಸ್. y2 ಇದ್ದಿದ್ದಲ್ಲಿ y3 ಆಗುತ್ತೆ. ಮೈನಸ್ 4 y1 ಇದ್ದಿದ್ದು y2 ಆಗುತ್ತೆ. ಪ್ಲಸ್ y0 ಇದ್ದಿದ್ದು ಏನಾಗುತ್ತೆ y1 ಈಸ್ ಈಕ್ವಲ್ಸ್ ಟು 0. ಸೊ ನೀವು ಏನು ಚೇಂಜ್ ಮಾಡಬೇಕಾಗಿಲ್ಲ, ಓನ್ಲಿ ಏನು ಸಫಿಕ್ಸ್ನ ಒಂದಷ್ಟೇ ಹೆಚ್ಚಿಗೆ ಮಾಡಬೇಕು. ಸೊ ಈ ಫಾರ್ಮುಲಾ ಯಾವುದಕ್ಕೆ, ವಿಚ್ ಈಸ್ ಔಟ್ಸೈಡ್ ದ ರೇಂಜ್ ಇರುತ್ತಲ್ಲ ಎಕ್ಸ್ ವ್ಯಾಲ್ಯೂ, ಅದನ್ನ ನಾವು ಅದರಿಂದ y ವ್ಯಾಲ್ಯೂ ಕಂಡುಹಿಡಲಿಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ನಾವು ಎಕ್ಸಾಂಪಲ್ ಸಾಲ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. The successive numerical coefficients y can be obtained using the binomial coefficients table or by the formula. So ನ್ಯೂಮರಿಕಲ್ ಕೊಎಫಿಷಿಯೆಂಟ್ಸನ್ನು ನಾವು ಟೇಬಲಿಂದ ಯೂಸ್ ಮಾಡ್ಕೋಬೋದು, ಅಥವಾ ಈ ಫಾರ್ಮುಲಾ ಇದೆ. ಅಂದರೆ ಇದೇನು ನೀವು ತಲೆ ಕೆಡಿಸ್ಕೊಳ್ಬೇಡಿ, ಇದು ಇವಾಗ ನಿಮಗೆ ಅಷ್ಟೇನು ಯೂಸ್ ಆಗಲ್ಲ. ಅಂದರೆ ಇವಾಗ ಕೊಎಫಿಷಿಯೆಂಟ್ ಆಫ್ ಪ್ರೀವಿಯಸ್ y ಇಂಟು ಸಫಿಕ್ಸ್ ಆಫ್ ಪ್ರೀವಿಯಸ್ y ಡಿವೈಡೆಡ್ ಬೈ ಸೀಕ್ವೆನ್ಷಿಯಲ್ ಆರ್ಡರ್ ಆಫ್ ಪ್ರೀವಿಯಸ್ ಟರ್ಮ್ ಅಂತ. ಸೊ ಫಸ್ಟ್ ಟರ್ಮ್ದು ಕೊಎಫಿಷಿಯೆಂಟ್ ಯಾವಾಗಲೂ ಏನಿರುತ್ತೆ 1 ಇರುತ್ತೆ, ಅಂದರೆ y5 ಅಥವಾ y4 ಹೀಗೆ ಒಂದೇ ಇರುತ್ತೆ ಅಂತ.
ಸೊ ನೆಕ್ಸ್ಟ್ ಮೆಥಡ್ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಮೆಥಡ್ ಅಂತ. ಫಸ್ಟ್ ನಾವು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ, ಆಮೇಲೆ ಈ ಮೆಥಡಿಗೆ ಬರೋಣ, ಬಿಕಾಸ್ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ಇವಾಗ ನ್ಯೂಟನ್ಸ್ ಡಿಫರೆನ್ಸ್ ಮೆಥಡ್ನ ಆಮೇಲೆ ನೋಡೋಣ. ಫಸ್ಟ್ ಇವಾಗ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ನೋಡೋಣ. So binomial expansion method. From the following data, estimate the production for the year 2001 and 2005 by binomial expansion method. So 2001 ಇವಾಗ ಡೇಟಾ ನೋಡಿ, 2001 ಆ್ಯಂಡ್ 2005ಗೆ ವ್ಯಾಲ್ಯೂಸ್ ಮಿಸ್ಸಿಂಗ್ ಇದೆ. ಸೊ ಇದಕ್ಕೆ ನಾವು ಕಂಡುಹಿಡಿಬೇಕು. ಇವಾಗ ವಿದಿನ್ ದ ರೇಂಜ್ ಅಂತಂದರೆ ಯಾವ್ದು ಬರುತ್ತೆ, 2001ಗೆ ಬರುತ್ತೆ. ಸೊ ಅದನ್ನ ನಾವು ವಿದಿನ್ ದ ರೇಂಜ್ ಫಾರ್ಮುಲಾ ಹಾಕಬೇಕು. ಔಟ್ಸೈಡ್ ದ ರೇಂಜ್ ಅಂತಂದರೆ 2005 ಅಂದರೆ ಬಿಟ್ವೀನ್ ಅಂದ್ರೇನು, ಆ ವ್ಯಾಲ್ಯೂಸ್ ಇನ್ಕ್ಲೂಡ್ ಮಾಡೋದಂದರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಇನ್ಕ್ಲೂಡ್ ಮಾಡಲ್ಲ. ಬಿಟ್ವೀನ್ ಏನೇನು ಬರುತ್ತಲ್ಲ ಅದಕ್ಕೆ ನಾವು ಇಂಟರ್ಪೊಲೇಟ್ ಅಂತ ಹೇಳ್ತೇವೆ, ಮತ್ತು ರೇಂಜ್ ಬಿಟ್ಟು ಹೊರಗಡೆ ಎಕ್ಸ್ಟ್ರಾಪೊಲೇಟ್ ಅಂತ ಹೇಳ್ತೇವೆ. ಸೊ ಇವಾಗ ಇಲ್ಲೇನಿದೆ, ಇಯರ್ ಏನಿರುತ್ತಲ್ಲ, ಇಯರ್ನೆಲ್ಲ ನಾವು ಎಕ್ಸ್ ಅಂತ ತೊಗೊಳ್ಳೋದು, ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ. ಸೊ ಅಲ್ಲಿ ಯಾವುದು ಮಿಸ್ಸಿಂಗ್ ಇಲ್ಲ ಅಲ್ವಾ, ಅದಕ್ಕೆ ಏನಂತ ಹೇಳ್ತೇವೆ ನಾವು, ಅದನ್ನು ಇಂಡಿಪೆಂಡೆಂಟ್ ಅಂತ ಹೇಳ್ತೇವೆ. ಮತ್ತು ಯಾವುದರಲ್ಲಿ ಮಿಸ್ಸಿಂಗ್ ಇದೆ ಅಂದರೆ ಅದಕ್ಕೆ ನಾವೇನಂತ ಹೇಳ್ತೇವೆ, ಡಿಪೆಂಡೆಂಟ್ ಅಂತ ಹೇಳ್ತೇವೆ. ಸೊ ಇಯರ್ ಏನಾಗುತ್ತೆ, ಎಕ್ಸ್ ಆಗುತ್ತೆ. ವಾಯ್ ಏನಾಗುತ್ತೆ ಅಂದರೆ ಪ್ರೊಡಕ್ಷನ್ ಎಲ್ಲ ಏನಾಗುತ್ತೆ, ವಾಯ್ ಆಗುತ್ತೆ. ಸೊ ಇವಾಗ ವಾಯ್ ಅಂತಂದರೆ ಇದನ್ನು ನಾವು ಹೆಂಗೆ ಬರ್ಕೊಳ್ಬೇಕು, ವಾಯ್ ನಾಟ್, ಫಸ್ಟ್ ಟರ್ಮು ವಾಯ್ ನಾಟ್, ಅದರ ನೆಕ್ಸ್ಟ್ ವ್ಯಾಲ್ಯೂ ವಾಯ್ 1, ಅದರ ನೆಕ್ಸ್ಟ್ ವಾಯ್ 2, ವಾಯ್ 3, ವಾಯ್ 4, ವಾಯ್ 5 ಈ ಥರ ಬರ್ಕೋಬೇಕು. ಸೊ ಇಲ್ಲಿ ನೋನ್ ವ್ಯಾಲ್ಯೂಸ್ ಆಫ್ ವಾಯ್, ಫಸ್ಟ್ ಸ್ಟೆಪ್ ಏನು, ಬೈನಾಮಿಯಲ್ ಎಕ್ಸ್ಪೆನ್ಷನ್ ಮೆಥಡಲ್ಲಿ ನಂಬರ್ ಆಫ್ ನೋನ್ ವ್ಯಾಲ್ಯೂಸ್. ಸೊ ಇವಾಗ ನಮಗೆ ಎಷ್ಟು ವ್ಯಾಲ್ಯೂ ಗೊತ್ತಿದೆ, 20, 40, 70, 130 ಅಷ್ಟೇ ಗೊತ್ತಿದೆಯಲ್ಲ. ವಾಯ್ 3, ವಾಯ್ 5 ಗೊತ್ತಿಲ್ಲ. ಸೊ ಅಂದರೆ 4 ವ್ಯಾಲ್ಯೂ ಗೊತ್ತಿದೆ. ಸೊ ನಂಬರ್ ಆಫ್ ನೋನ್ ವ್ಯಾಲ್ಯೂಸ್ ಅಂತ ಅಂದರೆ ಎಷ್ಟು, 4 ಆಗುತ್ತೆ. ಅಂದರೆ n ಈಸ್ ಈಕ್ವಲ್ಸ್ ಟು 4 ಅಂತ. ಸೊ ಏನು ಇವಾಗ n ಈಸ್ ಈಕ್ವಲ್ಸ್ ಟು 4 ಅಂತ ಅಂದ್ರೇನು, y ಮೈನಸ್ 1/4 ಈಸ್ ಈಕ್ವಲ್ಸ್ ಟು 0 ಅಂತ ಬರ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ ಇದು ಏನು, ಡೆಲ್ಟಾ 0/4 ಈಸ್ ಈಕ್ವಲ್ಸ್ ಟು 0, ಅಥವಾ y ಮೈನಸ್ 1 n ಈಸ್ ಈಕ್ವಲ್ಸ್ ಟು 0 ಬರ್ತಿದ್ವಲ್ಲ. ಸೊ n ಅಂದರೆ ಇಲ್ಲಿ ಇವಾಗ ಎಷ್ಟು, 4 ಈಸ್ ಈಕ್ವಲ್ಸ್ ಟು 0. ಸೊ ಇವಾಗ ನಾವು ವಿದಿನ್ ದ ರೇಂಜ್ ಒಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ವಿದಿನ್ ದ ವ್ಯಾಲ್ಯೂ ಅಂತಂದರೆ ಫಸ್ಟ್ ಫಾರ್ಮುಲಾ ಇತ್ತಲ್ಲ ನಮಗೆ, ಆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅಂದ್ರೇನು, y ಮೈನಸ್ 1/4 ಈಸ್ ಈಕ್ವಲ್ಸ್ ಟು, ಸೊ ಇವಾಗ 4 ಇದೆಯಲ್ಲ, ಸೊ 4 ಅಂದರೆ 4 ಅಂತಂದ್ರೆ 4C0, 4C1, 4C2, 4C3, 4C4 ಇಷ್ಟು ವ್ಯಾಲ್ಯೂಸ್ ಬರುತ್ತೆ ಸ್ಟಾರ್ಟಿಂಗಲ್ಲಿ, ಅಂದರೆ ವಿತ್ ಆಲ್ಟರ್ನೇಟಿವ್ ಪ್ಲಸ್ ಆ್ಯಂಡ್ ಮೈನಸ್ ಸೈನು. ಮತ್ತು ವೈ ಈಗ 4 ಇದೆಯಲ್ಲ ಟರ್ಮು, ಸೊ y4, y3, y2, y1, y0 ಬರುತ್ತೆ. ಸೊ ಗೊತ್ತಾಯ್ತಲ್ಲ, ಇವಾಗ 4C0 ಅಂದರೆ 1 ಬರುತ್ತೆ, ಮತ್ತು ಫಸ್ಟ್ ಟರ್ಮು y4 ಬರುತ್ತೆ, ಸಿನ್ಸ್ n ಈಸ್ 4. ಸೊ y4 ಅಷ್ಟೇ ಬರಿತೀವಿ. ನೆಕ್ಸ್ಟ್ ಇವಾಗ ಪ್ಲಸ್ ಇದ್ದಿದ್ದು ಮೈನಸ್, ಮತ್ತು 4C1 ಅಂತಂದರೆ ಎಷ್ಟು, 4 ಬರುತ್ತೆ, y3 ಆಗುತ್ತೆ ನೆಕ್ಸ್ಟ್ ಟರ್ಮು. ಅದರ ನೆಕ್ಸ್ಟ್ ಟರ್ಮ್ ಏನಾಗುತ್ತೆ, y2 ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಟರ್ಮು. ಇವಾಗ 4C2 ಅಂತ ಅಂದರೆ 6 ಆಗುತ್ತೆ. ಇವಾಗ ಪ್ಲಸ್ ಇದ್ದಿದ್ದು ನೆಕ್ಸ್ಟ್ ಟರ್ಮ್ ಏನಾಗುತ್ತೆ, ಮೈನಸ್ಸು 4C3 ಅಂತ ಅಂದರೆ 4, ಮತ್ತು ಇವಾಗ y2 ಆಯಿತು. ಇವಾಗ ನೆಕ್ಸ್ಟ್ ಟೈಮ್ ಬರುತ್ತೆ y1 ಬರುತ್ತೆ. ಅದೇ ಥರ ಇವಾಗ ಮೈನಸ್ ಆಯಿತು, ನೆಕ್ಸ್ಟ್ ಟರ್ಮು ಪ್ಲಸ್ಸು 4C4 ಅಂತ ಅಂದರೆ 1 ಬರುತ್ತೆ, ಮತ್ತು y1 ಆಯಿತು. ಇವಾಗ ನೆಕ್ಸ್ಟ್ ಟರ್ಮ್ ಏನು, y0. ಸೊ ಈಸ್ ಈಕ್ವಲ್ಸ್ ಟು ಏನು, 0 ಅಂತ. ಸೊ ಇವಾಗ ಇದೇ ಥರ ನಾವು ಸೆಕೆಂಡ್ ಇಕ್ವೇಷನ್ ಅಂದರೆ ಔಟ್ಸೈಡ್ ದ ರೇಂಜು ನಾವು ಹೆಂಗೆ ಕಂಡುಹಿಡಬೇಕು, ಓನ್ಲಿ ಸಫಿಕ್ಸ್ ಅಷ್ಟೇ ಚೇಂಜ್ ಮಾಡಿ, ಉಳಿದಿದ್ದು ಕಾನ್ಸ್ಟಂಟ್ ಆಯಿತು. ಸೈನ್ಸ್ ಅಂದರೆ ಪ್ಲಸ್ ಮೈನಸ್ ಅದು ಏನು ಚೇಂಜ್ ಮಾಡಬೇಕಾಗಿಲ್ಲ, ಮತ್ತು ಯಾವುದನ್ನು ಚೇಂಜ್ ಮಾಡಿ, ಓನ್ಲಿ ಸಫಿಕ್ಸ್ ಅಷ್ಟೇ. ಅಂದರೆ ಇವಾಗ ನೋಡಿ, ಈಗ 1ನೇ ಇಕ್ವೇಷನ್ ನೋಡಿ, ಅದರಿಂದ ನಾವು 2ನೇ ಇಕ್ವೇಷನ್ ಹೆಂಗೆ ಬರೀಬೇಕು, y4 ಇದ್ದಿದ್ದು ಏನಾಗುತ್ತೆ, y5 ಮೈನಸ್ ಆ್ಯಸ್ ಇಟ್ ಈಸ್ 4 ಆ್ಯಸ್ ಇಟ್ ಈಸ್, y3 ಇದ್ದಿದ್ದು ಸಫಿಕ್ಸ್ 1 ಹೆಚ್ಚಿಗೆ ಆಗಬೇಕಂದ್ರೆ y3 ಇದ್ದಿದ್ದು ಏನಾಯ್ತು, ಇಲ್ಲಿ y4 ಆಯಿತು, ಪ್ಲಸ್ ಆ್ಯಸ್ ಇಟ್ ಈಸ್ 6 ಆ್ಯಸ್ ಇಟ್ ಈಸ್, y2 ಇದ್ದಿದ್ದು y3 ಆಯಿತು, ಅಂದರೆ 2 ಇದ್ದಿದ್ದು 3 ಆಯಿತು, ಮೈನಸ್ ಆ್ಯಸ್ ಇಟ್ ಈಸ್ 4 ಆ್ಯಸ್ ಇಟ್ ಈಸ್, y1 ಇದೆ, 1 ಇದ್ದಿದ್ದು ಇವಾಗ ಏನಾಗಬೇಕು, 2 ಆಗಬೇಕು, ಅಂದರೆ ಸಫಿಕ್ಸ್ 1 ಹೆಚ್ಚಿಗೆ ಆಗಬೇಕು, ಪ್ಲಸ್ ಆ್ಯಸ್ ಇಟ್ ಈಸ್ y0 ಇದ್ದಿದ್ದು ಏನಾಗಬೇಕು, y1 ಈಸ್ ಈಕ್ವಲ್ಸ್ ಟು 0 ಅಷ್ಟೇ. ನಂಬರ್ ಆಫ್ ಟರ್ಮ್ಸು ಅಷ್ಟೇ ಇರುತ್ತೆ, ಮೈನಸ್ಸು ಅಷ್ಟೇ ಇರುತ್ತೆ, ಪ್ಲಸ್ಸು ಅಷ್ಟೇ ಇರುತ್ತೆ, ಕೊಯಿಫಿಷಿಯಂಟು ಹಾಗೆ ಇರುತ್ತೆ, ಓನ್ಲಿ ಸಫಿಕ್ಸ್ ಅಷ್ಟೇ ಹೆಚ್ಚಿಗೆ ಮಾಡ್ಕೊಳ್ಳಿ. ಸೊ ಇದು ಸೆಕೆಂಡ್ ಇಕ್ವೇಷನ್ ಆಯಿತು. ಸೊ 1ನೇ ಇಕ್ವೇಷನ್ನಿಂದ ನಾವು ಹೆಂಗೆ ಮಾಡಬೇಕು,
ಇವಾಗ ಒಂದನೇ ಇಕ್ವೇಷನಲ್ಲಿ ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಒಂದನೇ ಇಕ್ವೇಷನಲ್ಲಿ ಇವಾಗ y4 ಎಷ್ಟಿದೆ ಅಂದರೆ 2003ಗೆ ಅಂದರೆ ಇವಾಗ ಬರ್ಕೋಬೇಕು ಫಸ್ಟ್ ನೀವು ಏನು y0, y1, y2, y3, y4, y5 ಅಂತ. ಸೊ y4 ಎಷ್ಟಿದೆ 130 ಮೈನಸ್ ಹಾಗೆ ಬರ್ಕೊಳ್ಳಿ 4. y3 ಏನು ಇವಾಗ y3 ನಾವು ಕಂಡುಹಿಡಿಬೇಕು. ಸೊ y3 ಹಾಗೆ y3 ಅಂತ ಬರ್ಕೋಬೇಕು ಪ್ಲಸ್ 6 ಇಂಟು y2 ಅಂತ ಪ್ಲಸ್ 6 ಇಂಟು y3 ಅಂತ ಅಂದ್ರೇನು 130 ಅಂದರೆ ಇವಾಗ y4 ಅಂತ ಅಂದರೆ 130 ಮೈನಸ್ 4y3. ಸೊ 4 ಇಂಟು y3 ಕಂಡುಹಿಡಿಬೇಕು. ಸೊ y3 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ಪ್ಲಸ್ 6 ಇಂಟು y2 ಅಂತ ಅಂದರೆ ಎಷ್ಟಿದೆ 70 ಇದೆ ಮೈನಸ್ 4 ಇಂಟು y1 4 ಆ್ಯಸ್ ಇಟ್ ಈಸ್ y1 ಅಂದರೆ ಎಷ್ಟು 40 ಪ್ಲಸ್ y0 ಅಂತಂದರೆ ಏನು ಇವಾಗ 20 ಇದೆ. ಸೊ ಸಾಲ್ವ್ ಮಾಡಿದಾಗ ನಮಗೆ ಏನು ಬರುತ್ತೆ ಮೈನಸ್ 4y3 ಈಸ್ ಈಕ್ವಲ್ಸ್ ಟು ಮೈನಸ್ 410 ಬರುತ್ತೆ. ಸೊ ಆನ್ ಸಿಂಪ್ಲಿಫಿಕೇಷನ್ ಸಿಂಪ್ಲಿಫೈ ಮಾಡಿದಾಗ y3 ಎಷ್ಟು ಬರುತ್ತೆ 102.5. ಅಂದರೆ ಏನಿದು ಪ್ರೊಡಕ್ಷನ್ ಫಾರ್ ದ ಇಯರ್ 2001 ಈಸ್ 102.5 ಇನ್ ಟರ್ಮ್ಸ್ ಆಫ್ ಅದು ಟನ್ಸಲ್ಲಿ ಇದೆ. ಅಂದರೆ ಇವಾಗ y3 ಪ್ಲೇಸಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ 102.5. ಇವಾಗ ನೋಡಿ ಹೆಂಗೆ ರೇಸ್ ಆಗಿದೆ ನಿಮ್ಗೆ ಕರೆಕ್ಟ್ ಇದೆ ಅನ್ನೋದಕ್ಕೆ ಇದೊಂದು ವೆರಿಫಿಕೇಷನ್. ಅಂದರೆ ಇವಾಗ 20 ಇತ್ತು ನೆಕ್ಸ್ಟ್ ಇಯರ್ಗೆ ಅಂದರೆ y1 ಅಂತ ಹೆಂಗೆ ಗ್ಯಾಪ್ ಇರುತ್ತಲ್ಲ ಅದು ನೆಕ್ಸ್ಟ್ ಪೀರಿಯಡ್ಗೆ ಹೆಂಗಿತ್ತು 40 ಆಯಿತು, ನೆಕ್ಸ್ಟ್ ಪೀರಿಯಡ್ 70, ನೆಕ್ಸ್ಟ್ ಪೀರಿಯಡ್ ಏನಾಯ್ತು ಇವಾಗ 102 ಅಂದರೆ ಕರೆಕ್ಟ್ ಇದೆ ಅಂತ ಅಲ್ವಾ, ಅಂದರೆ ಡಿಫ್ರೆನ್ಸ್ ಆಲ್ಮೋಸ್ಟು ಹಾಗೆ. ನೆಕ್ಸ್ಟು 130, ನೆಕ್ಸ್ಟ್ y5. ಸೊ ಇವಾಗ ಒಂದು ವ್ಯಾಲ್ಯೂ ಕಂಡುಹಿಡಿದ್ವಲ್ಲ 2003ಗೆ ವಿದಿನ್ ದ ರೇಂಜ್. ಅದೇ ಥರ ಸೆಕೆಂಡ್ ಇಕ್ವೇಷನ್ನಿಂದ ಏನು ಮಾಡೋಣ ಇನ್ನೊಂದು ವ್ಯಾಲ್ಯೂ ಅಂದರೆ 2005ಗೆ ನಾವು ಕಂಡುಹಿಡಿಯೋಣ. ಸೊ ಫಾರ್ಮುಲಾದಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ ನಾವು y5 ಕಂಡುಹಿಡಿಬೇಕು. ಸೊ y5 ಆ್ಯಸ್ ಇಟ್ ಈಸ್ ಮೈನಸ್ 4y4 4 ಇಂಟು y4 ಅಂದರೆ ಎಷ್ಟಿದೆ 130 ಇದೆ. ಇವಾಗ ನಮಗೇನಾಯಿತು y3 ಸಿಕ್ತು 102.5 ಅಂತ. ಸೊ ಪ್ಲಸ್ 6 ಇಂಟು y3 ಅಂದರೆ 102.5 ಮೈನಸ್ 4y2 ಅಂದರೆ 70 ಪ್ಲಸ್ y1 ಅಂದರೆ 40. ಸೊ ಸಾಲ್ವ್ ಮಾಡಿದಾಗ y5 ಎಷ್ಟು ಸಿಗುತ್ತೆ 145. ಸೊ ದ ಪ್ರೊಡಕ್ಷನ್ ಫಾರ್ ದ ಇಯರ್ 2005 ಈಸ್ 145. ಸೊ y5 ಅಂದರೆ 2005ಗೆ ಎಷ್ಟು ಸಿಕ್ತು 145 ಅಂತ. ಸೊ ಅರ್ಥ ಆಯ್ತಲ್ಲ, ಇದು 145. ಸೊ ಈಗ 130 145 ಸೇಮ್ ಅನಿಸುತ್ತಾ, ಅಂದರೆ ವೆರಿಫಿಕೇಷನ್ ಮಾಡ್ಕೊಳ್ಬೋದು ಈ ಥರ. ಸೊ ನೆಕ್ಸ್ಟ್ ಎಕ್ಸಾಂಪಲ್ಲು ವರ್ಕಿಂಗ್ ಕ್ಲಾಸ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೈಸಸ್ ಆಫ್ ಅ ಸರ್ಟನ್ ಪ್ಲೇಸ್ ಫಾರ್ ಸಮ್ ಇಯರ್ಸ್ ಆರ್ ಗಿವನ್ ಬಿಲೋ. ಇಂಟರ್ಪೋಲೇಟ್ ದ ಮಿಸ್ಸಿಂಗ್ ಇಂಡೆಕ್ಸ್ ನಂಬರ್ ಫಾರ್ 1995 ಆ್ಯಂಡ್ 1999. ಸೊ ಇವಾಗ ಡೇಟಾ ನೋಡಿ, ಇವಾಗ ಎಲ್ಲ ವ್ಯಾಲ್ಯೂಸ್ ಇದೆಯಲ್ಲ, ಅಂದರೆ ಅದೇನು ಇವಾಗ ಇಯರ್ ಅನ್ನೋದು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ. ಸೊ ಇಂಡಿಪೆಂಡೆಂಟ್ ಅಂದರೆ ಏನದು ಎಕ್ಸ್ ಬರುತ್ತೆ, ಮತ್ತು ಇಂಡೆಕ್ಸ್ ನಂಬರ್ ಏನಾಗುತ್ತೆ y ಅಂದರೆ ಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ಸೊ ಇವಾಗ ಡೇಟಾ ಎಲ್ಲ ಬರ್ಕೊಳ್ಳಿ, ಮತ್ತು y ಅಂದಾಗ ಇದನ್ನೇನು ಬರ್ಕೊಳ್ಬೇಕು y0, y1, y2, y3, y4, y5, y6. ಸೊ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡಲ್ಲಿ ಫಸ್ಟ್ ಸ್ಟೆಪ್ ಏನು ನಂಬರ್ ಆಫ್ ನೋನ್ ವ್ಯಾಲ್ಯೂಸ್ ಎಷ್ಟಿದೆ ಅಂತ ಬರ್ಕೊಳ್ಳೋದು. ಸೊ ನೋನ್ ವ್ಯಾಲ್ಯೂ ಎಷ್ಟಿದೆ 320, 300, 280, 278, 250 ಅಂದರೆ 5 ವ್ಯಾಲ್ಯೂ ನಮಗಿಲ್ಲಿ ಗೊತ್ತಿದ್ದಾವಲ್ಲ. ಸೊ ಎನ್ ಏನಾಗುತ್ತೆ 5 ಆಗುತ್ತೆ. ಸೊ ಇವಾಗ n 5 ಆದರೆ ನೆಕ್ಸ್ಟ್ ಸ್ಟೆಪ್ ಏನು ಡೆಲ್ಟಾ, ಅಂದರೆ ಡೆಲ್ಟಾ 0/n ಈಸ್ ಈಕ್ವಲ್ಸ್ ಟು 0 ಬರ್ಕೋಬೇಕು. ಸೊ 0/n ಅಂದರೆ ಎಷ್ಟು ಇವಾಗ 5 ಬಿಕಾಸ್ 5 ನೋನ್ ವ್ಯಾಲ್ಯೂಸ್. ಸೊ ಡೆಲ್ಟಾ 5 ಈಸ್ ಈಕ್ವಲ್ಸ್ ಟು 0 ಅಂದರೆ y ಮೈನಸ್ 1/5 ಈಸ್ ಈಕ್ವಲ್ಸ್ ಟು 0. ಸೊ ಅದನ್ನ ಹೆಂಗೆ ಬರಿತೇವೆ, ಈಗ 5 ಇದೆಯಲ್ಲ n ಅಂತಂದರೆ ಅವಾಗ 5c0 ಅಂದರೆ ಪ್ಲಸ್ ಮೈನಸ್ಸೇ ಇರುತ್ತೆ. ಇವಾಗ ಹೆಂಗು 5c0, 5c1, 5c2, 5c3, 5c4, 5c5 ಅಂತ. ಮತ್ತು 5 ಇದೆಯಲ್ಲ, ಸೊ y5, y4, y3, y2, y1, y0. ಸೊ ಇವಾಗ ಒಂದೇ ಟರ್ಮ್ ಏನಾಗುತ್ತೆ 5c0 ಅಂದರೆ 1 ಆಗುತ್ತೆ. ಸೊ y5 ಪ್ಲಸ್ ಇದ್ದಿದ್ದು ನೆಕ್ಸ್ಟು ಮೈನಸ್ಸು, ಮತ್ತು 5c1 ಅಂತಂದರೆ 5, y4 ಪ್ಲಸ್ 5c2 ಅಂದರೆ 10, ನೆಕ್ಸ್ಟ್ ಟರ್ಮು y3 ಮೈನಸ್ 5c3 ಅಂದರೆ 10, ಮತ್ತು y2 ಪ್ಲಸ್ 5c4 ಅಂತಂದರೆ 5, y1, 5c5 ಅಂತ ಅಂದರೆ 1. ಸೊ y0 ಇಸ್ ಈಕ್ವಲ್ಸ್ ಟು 0. ಅದೇ ಥರ ಇನ್ನೊಂದು ವ್ಯಾಲ್ಯೂ ಫೈಂಡ್ ಇಟ್ ಮಾಡಲಿಕ್ಕೆ ಏನು ಮಾಡಬೇಕು, ಸೇಮ್ ಸಫಿಕ್ಸ್ ಅಷ್ಟೇ ಚೇಂಜ್ ಮಾಡೋದು. ಅಂದರೆ ಇವಾಗ ಒಂದನೇ ಇಕ್ವೇಷನಿಂದ ಎರಡನೇ ಇಕ್ವೇಷನ್ ಹೆಂಗೆ ನೋಡಿ, y5 ಇದ್ದಿದ್ದು y6 ಆಯಿತು, ಮತ್ತು ಉಳಿದಿದ್ದೆಲ್ಲ ಸೇಮ್ -5 ಆ್ಯಸ್ ಇಟ್ ಈಸ್, y4 ಇದ್ದು y5 ಆಗುತ್ತೆ, ಪ್ಲಸ್ಸು 10 ಆ್ಯಸ್ ಇಟ್ ಈಸ್, y4 ಇದ್ದಿದ್ದು y3 ಇದ್ದಿದ್ದು y4 ಆಗುತ್ತೆ, ಮೈನಸ್
10 ಹಾಗೆ ಇದೆ, y2 ಇದ್ದಿದ್ದು y3 ಪ್ಲಸ್ ಆ್ಯಸ್ ಇಟ್ ಈಸ್ y ಇದ್ದಿದ್ದು y1 ಇದ್ದಿದ್ದು y2 ಆಗುತ್ತೆ, ಮೈನಸ್ y0 ಇದ್ದಿದ್ದು ಏನಾಗುತ್ತೆ y1 ಈಸ್ ಈಕ್ವಲ್ಸ್ ಟು 0. ಸೊ we have to determine the value of y2 from equation 1. ಸೊ ನಾವು ಹೆಂಗೆ ಮಾಡ್ಬೇಕು ಇವಾಗ, ಒಂದನೇ ಇಕ್ವೇಷನಿಂದ y2 ವ್ಯಾಲ್ಯೂ ಡಿಟರ್ಮಿನ್ ಮಾಡಬೇಕು. ಅಂದರೆ ಇವಾಗ ಒಂದನೇ ಇಕ್ವೇಷನಿಂದ y2 ವ್ಯಾಲ್ಯೂ, ಎರಡನೇ ಇಕ್ವೇಷನಿಂದ y6 ವ್ಯಾಲ್ಯೂ. ಸೊ ಇವಾಗ ಒಂದನೇ ಇಕ್ವೇಷನಲ್ಲಿ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಅಂದರೆ ಇವಾಗ y6 ಎಷ್ಟು, ಇವಾಗ ಒಂದನೇ ಇಕ್ವೇಷನ್ ಎಲ್ಲಿದೆ, y5 ಎಷ್ಟಿದೆ 250 ಮೈನಸ್ 5 ಇಂಟು y4, 5 ಇಂಟು y4 ಅಂತಂದರೆ ಎಷ್ಟು 278 ಪ್ಲಸ್ 10 ಇಂಟು y3 ಅಂತಂದರೆ 280 ಮೈನಸ್ 10 ಇಂಟು y2 ಅನ್ನೋದೇ ನಾವು ಕಂಡುಹಿಡಿಬೇಕು, ಪ್ಲಸ್ 5 ಇಂಟು y1 ಎಷ್ಟಿದೆ 300 ಇದೆ, ಮೈನಸ್ y0 ಅಂತಂದರೆ 320 ಈಸ್ ಈಕ್ವಲ್ಸ್ ಟು 0. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ y2 ವ್ಯಾಲ್ಯೂ ಎಷ್ಟು ಸಿಗುತ್ತೆ 284. ಸೊ ಇವಾಗ 284 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ ನೋಡಿ ಇಲ್ಲೆಲ್ಲ ವ್ಯಾಲ್ಯೂಸ್ ಕಮ್ಮಿ ಆಗ್ತಾ ಬರ್ತಿದ್ದಿಲ್ಲ, ಅಂದರೆ 320 300 ಆಯಿತು. ನೆಕ್ಸ್ಟ್ ಹೆಂಗಿದೆ 284 ಇದೆ, ಅದೇ ಥರ 280 278 250 ಮತ್ತು ನೆಕ್ಸ್ಟ್ ವ್ಯಾಲ್ಯೂ. ಸೊ ಡಿಕ್ರೀಸಿಂಗಲ್ಲಿ ಬಂತಲ್ಲ, ಇದು ನಿಮಗೆ ಆನ್ಸರ್ ಕರೆಕ್ಟ್ ಇದೆಯಾ ಅಥವಾ ತಪ್ಪಿದೆಯಾ ಅನ್ನೋದು ವೆರಿಫಿಕೇಷನ್ ಮಾಡ್ಕೊಳ್ಳೋದು ಒಂದು ಟೆಕ್ನಿಕ್ಕು. ಅದೇ ಥರ ಇವಾಗ 2000 ಅಂದರೆ y6ನ ನಾವು ಹೆಂಗೆ ಕಂಡುಹಿಡಬೇಕು, ಸೆಕೆಂಡ್ ಇಕ್ವೇಷನಲ್ಲಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ y6 ಮೈನಸ್ 5 y5 ಅಂದರೆ 250 ಪ್ಲಸ್ 10 ಇಂಟು y4 ಅಂದರೆ 278 ಮೈನಸ್ 10 ಇಂಟು y3 ಅಂತಂದರೆ 280 ಪ್ಲಸ್ 5 y2 ಅಂದರೆ ನಿಮ್ಗೆ ಇವಾಗ ಎಷ್ಟು ಸಿಕ್ತು 284 ಮೈನಸ್ 300 ಈಸ್ ಈಕ್ವಲ್ಸ್ ಟು 0. ಸೊ ಎಲ್ಲನೂ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ y6 ಎಷ್ಟು ಸಿಗುತ್ತೆ 770. ಹೆನ್ಸ್ ದ ಇಂಡೆಕ್ಸ್ ನಂಬರ್ ಫಾರ್ ದ ಇಯರ್ 1999 ಈಸ್ 150. ಸೊ ಇವಾಗ 150 ನೋಡಿ ಕಡಿಮೆ ಆಗ್ತಾ ಬಂತಲ್ಲ ಹಾಗೆ. ಸೊ ಇದು ಅರ್ಥ ಆಯ್ತಲ್ವಾ. ಸೊ ನಿಮ್ಗೆ ಇವಾಗ 2 ಪ್ರಾಬ್ಲಮ್ ತಿಳಿಸಿದ್ದೀನಿ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ಮು ನೀವೇ ಬುಕ್ಕಲ್ಲಿ ಬರ್ಕೊಂಡ್ಬಿಟ್ಟು ನೀವೇ ಸಾಲ್ವ್ ಮಾಡಿ. ಅಂದರೆ ಫಸ್ಟ್ ಟರ್ಮು ನೋನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಆಮೇಲೆ ನೆಕ್ಸ್ಟು ಡೆಲ್ಟಾ ಹಾಕಿಬಿಟ್ಟು, ಅಂದರೆ n ಏನಿದೆಯಲ್ಲ y-1/n ಈಸ್ ಈಕ್ವಲ್ಸ್ ಟು 0 ಹಾಕಿಬಿಟ್ಟು ಅದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ಬಿಟ್ಟು ಸಾಲ್ವ್ ಮಾಡೋದು. ನೆಕ್ಸ್ಟ್ ಮೆಥಡ್ ಏನು, ವಿದಿನ್ ದ ರೇಂಜ್ ಇರೋದಕ್ಕೆ ಒಂದು ಫಾರ್ಮುಲಾ ಬರುತ್ತೆ, ಔಟ್ಸೈಡ್ ದ ರೇಂಜ್ ಇರೋದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಅದರಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಸೊ ಅದೇ ಥರ ಇಲ್ಲಿ ಏಜ್ ಏನಿಂತ ಇದೆ ಎಕ್ಸ್ ಅಂತ ತೊಗೊಳ್ಬೇಕು, ಮತ್ತು ನಂಬರ್ ಆಫ್ ಪರ್ಸನ್ಸ್ ಏನಿದೆ y ಆಗುತ್ತೆ. ಸೊ y0 y1 ಅದೆಲ್ಲ ಬರ್ಕೊಳ್ಳಿ. ಸೊ ಇವಾಗ 5 ವ್ಯಾಲ್ಯೂಸ್ ನೋನ್ ಇದೆ. ಅದೇ ಥರ ನೀವು ಬರ್ಕೊಳ್ಳಿ ಡೆಲ್ಟಾ 0/5 ಅಂದರೆ y-1/5 ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಸೊ ಫಾರ್ಮುಲಾ ಗೊತ್ತಾಯ್ತಲ್ವ, ನಾನು ಹೇಳಿದ್ದೆ ಆ ಥರ ಬರ್ಕೊಂಡ್ಬಿಟ್ಟು ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಅದೇ ಥರ ಔಟ್ಸೈಡ್ ದ ರೇಂಜ್ ಇರೋದಕ್ಕೆ ನಮಗೇನು ಇನ್ನೊಂದು ಫಾರ್ಮುಲಾ ಇದೆ, ಅದನ್ನು ಬರ್ಕೊಂಡ್ಬಿಟ್ಟು ಸಾಲ್ವ್ ಮಾಡಿ. ಸೊ ಇವಾಗ ನಾವು ಸಾಲ್ವ್ ಮಾಡಿದಾಗ y3 ಎಷ್ಟು ಬರುತ್ತೆ 30.6 ಬರುತ್ತೆ, y6 ಎಷ್ಟು ಬರುತ್ತೆ 43 ಬರುತ್ತೆ. ಸೊ y3 30.6 ಇವಾಗ ಇನ್ಕ್ರೀಸಿಂಗಲ್ಲಿ ಇದೆಯಲ್ಲ ಸ್ವಲ್ಪ 26 ಆದಮೇಲೆ 30.6 ಹಿಂಗೆ ಬಂತು, ಆಮೇಲೆ 35 49 y6 ಎಷ್ಟು ಬಂತು 45. ಅಂದರೆ ನಿಮ್ಮ ಆ ಉತ್ತರ ಏನಾಗಿದೆ ಕರೆಕ್ಟ್ ಇದೆ ಅಂತ. ಇಂಟರ್ಪೋಲೇಟ್ ಆ್ಯಂಡ್ ಎಕ್ಸ್ಟ್ರಾಪೋಲೇಟ್ ದ ಮಿಸ್ಸಿಂಗ್ ವ್ಯಾಲ್ಯೂಸ್ ಇನ್ ದ ಫಾಲೋಯಿಂಗ್ ಡೇಟಾ. ಸೊ ಇದು ಅದೇ ಥರ ಇಲ್ಲಿ 4 ವ್ಯಾಲ್ಯೂಸ್ ನೋನ್ ಇದೆ. ಸೊ ಆ ಫಾರ್ಮುಲಾ ಹಾಕಬೇಕು, ಫಾರ್ಮುಲಾ ಹಾಕಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ಬಿಟ್ಟು ಸಾಲ್ವ್ ಮಾಡಿ. ಆನ್ಸರ್ ಇಲ್ಲೇ ಇದೆ. ಸೊ ನೀವು ಸಾಲ್ವ್ ಮಾಡಿ. ನಾನು ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ. ಫಸ್ಟ್ 3 ಎಕ್ಸಾಂಪಲ್ಸ್ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ಇವೆರಡು ಎಕ್ಸಾಂಪಲ್ಸ್ನ ನೀವು ಓನ್ ಸಾಲ್ವ್ ಮಾಡಿಬಿಟ್ಟು ಇಲ್ಲಿ ಆನ್ಸರ್ ಚೆಕ್ ಮಾಡ್ಕೊಳ್ಳಿ. ಸೊ ಬರ್ತ್ ಇಯರ್ ಏನಾಗುತ್ತೆ ಇಂಡಿಪೆಂಡೆಂಟು, ಅದು ಎಕ್ಸ್ ಆಗುತ್ತೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಾಗುತ್ತೆ y ವ್ಯಾಲ್ಯೂ ಆಗುತ್ತೆ. ಸೊ ನೀವು ಸಾಲ್ವ್ ಮಾಡ್ಕೊಳ್ಳಿ. ನಾನು ಹಿಂಗೆ ಸ್ಕ್ರೋಲ್ ಮಾಡ್ತಿದ್ದೀನಿ, ನಾನು ಇದನ್ನ ತಿಳಿಸ್ಕೊಡಲ್ಲ, ನೀವೇ ಓನ್ ಸಾಲ್ವ್ ಮಾಡಿ.